ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇ. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ವನಪರ್ವದಲ್ಲಿ ವಿಚಾರ ಮಾಡ್ತಿದ್ವಿ. ಈಗ 87ನೇ ಅಧ್ಯಾಯದಲ್ಲಿ ದ್ಯೋಮರಿಂದ ಪೂರ್ವ ದೇಶದ ಕ್ಷೇತ್ರಗಳ ವಿವರಣೆ, ಅಂದರೆ ಈ ಗುಜರಾತ್ ಅಲ್ಲ, ಪೂರ್ವ ಅಂದರೆ ಬಂಗಾಳ ಕಡೆ, ಆ ಕಡೆ ಇರೋ ದೇಶದ ಕಡೆ ಸ್ವಲ್ಪ ಪುಣ್ಯಕ್ಷೇತ್ರಗಳ ಬಗ್ಗೆ ವಿಚಾರ ಮಾಡ್ತಾರೆ. ಪಶ್ಚಿಮ, ಪಶ್ಚಿಮ ಇದು ಪೂರ್ವ ಅಂದರೆ ಗುಜರಾತ್ ಕಡೆನೇ ಇದು ವಿಚಾರ ನಡೆಯುತ್ತೆ. ಬೃಹಸ್ಪತಿಗೆ ಸಮಾನರಾದ ದ್ಯೋಮರು ದಿವ್ಯಾಶ್ರಮಗಳ ಪುಣ್ಯ ಕಥಾಶ್ರವಣವನ್ನು ಕೇಳಲು ಉತ್ಸುಕರಾಗಿದ್ದ, ಸಂತೋಷಚಿತ್ತರಾಗಿದ್ದ ಪಾಂಡವರನ್ನು ಸಂತೈಸುತ್ತಾ ಧರ್ಮಜನಿಗೆ ಹೇಳಿದರು. ಭರತ ಕುಲಾವತಂಸ ಬ್ರಾಹ್ಮಣರಿಂದ ಅನುಮೋದಿತವಾದ ಕೆಲವು ಪುಣ್ಯಾಶ್ರಮಗಳನ್ನು, ಪುಣ್ಯತೀರ್ಥಗಳನ್ನು ಮತ್ತು ಪುಣ್ಯ ಪರ್ವತಗಳನ್ನು ವಿವರಿಸಿ ಹೇಳುತ್ತೇನೆ. ಧರ್ಮಜ, ನಾನು ಹೇಳಲಿರುವ ಈ ಪ್ರವಚನವನ್ನು ಏಕಾಗ್ರಚಿತ್ತನಾಗಿ ನಿನ್ನ ಅನುಜರೊಡನೆಯೂ ಪತ್ನಿಯಾದ ದ್ರೌಪದಿಯೊಡನೆಯೂ ಕೂಡಿದವನಾಗಿ ಶ್ರವಣ ಮಾಡು. ಈ ಪುಣ್ಯಾಶ್ರಮಗಳ ಶ್ರವಣ ಮಾತ್ರದಿಂದಲೇ ಈ ದುಃಖದಿಂದ ಪಾರಾಗುವೆ. ಆ ಕ್ಷೇತ್ರಗಳಿಗೆ ಪ್ರಯಾಣ ಮಾಡುವುದರಿಂದ ಮಹಾಪುಣ್ಯವು ಲಭ್ಯವಾಗುವುದು. ಅವುಗಳ ಇತಿಹಾಸವನ್ನು ಶ್ರವಣ ಮಾಡುವುದರಿಂದ ಪ್ರಾಪ್ತವಾಗುವ ಪುಣ್ಯಕ್ಕಿಂತಲೂ 100 ಪಟ್ಟು ಹೆಚ್ಚಿನ ಪುಣ್ಯವು ಆ ದಿವ್ಯಾಶ್ರಮಗಳ ದರ್ಶನದಿಂದ ಲಭ್ಯವಾಗುತ್ತದೆ. ಯುಧಿಷ್ಠಿರ, ಮೊಟ್ಟ ಮೊದಲು ನಿನಗೆ ರಾಜರ್ಷಿಗಳಿಂದ ಸಂಸೇವ್ಯಮಾನವಾದ ರಮ್ಯವಾದ ಪೂರ್ವ ದಿಕ್ಕಿನ ಆಶ್ರಮಗಳ ವಿಷಯವಾಗಿ ನನಗೆ ನೆನಪಿರುವಷ್ಟು ವಿವರಿಸಿ ಹೇಳುತ್ತೇನೆ. ಪೂರ್ವ ದಿಕ್ಕಿನಲ್ಲಿ ಸುಪ್ರಸಿದ್ಧವಾದ ನೈಮಿಷಾರಣ್ಯವಿದೆ. ಅದು ದೇವರ್ಷಿಗಳಿಂದ ಸೇವಿತವಾಗಿರುವುದು. ಅಲ್ಲಿ ಅನೇಕ ದೇವತೆಗಳ ಸಾನ್ನಿಧ್ಯವಿರುವ ನಾನಾ ತೀರ್ಥಗಳಿವೆ. ಇದು ನೈಮಿಷಾರಣ್ಯ ಹೆಚ್ಚು ಮಧ್ಯದಲ್ಲಿ, ಅಂದರೆ ಭಾರತ ದೇಶಕ್ಕೆ ಮಧ್ಯದಲ್ಲಿ ಕಾಣಿಸ್ಬಿಡುತ್ತೆ. ಅಲ್ಲಿಯೇ ದೇವರ್ಷಿಗಳಿಂದ ಸೇವಿತವಾದ ಪುಣ್ಯಪ್ರದವಾದ ಗೋಮತಿ ನದಿ ಇರುವುದು. ಈಗಲೂ ಗೋಮತಿ ನದಿ ಹರಿತಾನೆ ಇರುತ್ತೆ. ಅಲ್ಲಿ ದೇವತೆಗಳು ಯಜ್ಞ ಮಾಡಿದ ಅನೇಕ ಯಾಗ ಭೂಮಿಗಳಿವೆ. ಸಾಕ್ಷಾತ್ ಸೂರ್ಯನೇ ಸ್ಥಾಪಿಸಿರುವ ಶಾಮಿತ ಗೃಹ, ಅಂದರೆ ಯಜ್ಞ ಪಾತ್ರವಿದೆ. ನೈಮಿಷಾರಣ್ಯದ ಮತ್ತೊಂದು ಭಾಗದಲ್ಲಿ ರಾಜರ್ಷಿ ಸತ್ಕೃತವಾದ ಗಯಾ ಎಂಬ ಹೆಸರಿನ ಶ್ರೇಷ್ಠವಾದ ಪರ್ವತವಿದೆ. ಆ ಗಯಾ ಪರ್ವತದ ಮೇಲೆ ದೇವರ್ಷಿಗಳಿಂದ ಸಂಸೇವ್ಯಮಾನವಾದ ಶುಭ್ರವಾದ ಬ್ರಹ್ಮ ಸರೋವರವಿದೆ. ನಮ್ಮ ಹಿಂದಿನವರು ಬ್ರಹ್ಮಪುತ್ರರನ್ನು ಪಡೆಯಬೇಕೆಂದು ಆಶಿಸುತ್ತಿದ್ದು ಇದಕ್ಕಾಗಿಯೇ. ತಮ್ಮ ಅನೇಕ ಪುತ್ರರಲ್ಲಿ ಒಬ್ಬನಾದರೂ ಗಯೆಯಲ್ಲಿ ಪಿಂಡ ಪ್ರದಾನ ಮಾಡಿಯಾನು, ಒಬ್ಬನಾದರೂ ಅಶ್ವಮೇಧ ಯಾಗವನ್ನು ಮಾಡಿಯಾನು, ಒಬ್ಬನಾದರೂ ನೀಲ ವೃಷಭವನ್ನು ದೇವಪ್ರೀತ್ಯರ್ಥವಾಗಿ ಉತ್ಸರ್ಜನ ಮಾಡಿಯಾನು ಎಂಬುದೇ ಪೂರ್ವಿಕರ ಆಶಯವಾಗಿತ್ತು. ಇದು ಶ್ಲೋಕನೇ ಇರುತ್ತೆ. ಏಷ್ಯಾವ ಬಹವಃ ಪುತ್ರಾಃ ಯದ್ ಏಕೋಪಿ ಗಯಾಂ ವ್ರಜೇತ್ ಯಜೇತ ವಾಶ್ವಮೇಧೇನ ನೀಲಂವ ವೃಷಮಂ ಮೃತ್ಸುಜೇತ್ ಉತ್ತಾರಯತಿ ಸಂತತ್ಯ ದಶಪೂರ್ವಾನ್ ದಶಾವರಾನ್. ಅಂದರೆ ಯಾರಾದರೂ ಒಬ್ಬ ಮಗನು ಈ ಹೇಳಿರೋದ್ರಲ್ಲಿ ಒಂದಾದರೂ ಕೆಲಸ ಮಾಡಿದ್ರೆ ಪಿತೃಗಳು ಅವರು ಉದ್ಧಾರಣೆ ಆಗುತ್ತೆ ಅಂತ. ಆದರೆ ಇದು ಗಯಾಗೆ ಹೋಗ್ತಾರೆ. ದಕ್ಷಿಣ ಭಾರತದವರು ಮ್ಯಾಕ್ಸಿಮಮ್ ಆಗಿ ಗಯಾಗೆ ಹೋಗಿ ಪಿಂಡ ಪ್ರದಾನ ಮಾಡೇ ಬರ್ತಾರೆ. ಅಲ್ಲಿ ಬ್ರಾಹ್ಮಣರು ತೆಲುಗು ಫ್ಯಾಮಿಲಿಗಳೆಲ್ಲ ಸೆಟ್ಲ್ ಆಗಿಬಿಟ್ಟಿದ್ದಾವೆ, ತೆಲುಗು ಕನ್ನಡ ಎಲ್ಲ ಪೂರ್ತಿಯಾಗಲ್ಲ. ಏಕೆಂದರೆ ಯಾವುದೊಂದನ್ನು ಮಾಡಿದರೂ ಕರ್ತೃವಿನ ಹಿಂದಿನ ಮತ್ತು
ಮುಂದಿನ 10 ತಲೆಮಾರಿನವರು ಪಾವನರಾಗುತ್ತಾರೆ. ನೀಲ ವೃಷಭಕ್ಕೆ ಮೈಯೆಲ್ಲವೂ ಕೆಂಚಾಗಿದ್ದು ಬಾಲದ ತುದಿ, ಗೋರಸಗಳು ಮತ್ತು ಕೊಂಬೆಗಳು ಬೆಳ್ಳಗಿರುತ್ತವೆ. ಇದು ಪಿತೃತರ್ಪಣಗಳು ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಋಷಿಕೇಶ್ ಕೈಲಾಸಾಶ್ರಮದಲ್ಲಿ ಇದು ಪ್ರತ್ಯಕ್ಷ ಸಾಕ್ಷಿ ಇದೆ. ಡೆಲ್ಲಿಯಿಂದ ಒಬ್ಬ ಭಕ್ತರಿದ್ದಾರೆ ಆ ಕೈಲಾಸಾಶ್ರಮಕ್ಕೆ. ಅವರು ಏನಂದರೆ ಫುಲ್ ಬಿಸ್ನೆಸ್ ಮ್ಯಾನ್ ಆಗಿಬಿಟ್ಟಿದ್ದಾರೆ. ಅವ್ರ ಮಗ ಅಮೇರಿಕಾದಲ್ಲಿ ಬಿಸ್ನೆಸ್ ಮಾಡಿ ಅಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಇನ್ನು ಇಲ್ಲಿ ತಂದೆ ತಾಯಿ ಅಜ್ಜಿ ತಾತ ಇದ್ದರು. ಅಜ್ಜಿ ತೀರ್ಕೊಂಬಿಟ್ಟಿದ್ದಾರೆ, ತಂದೆ ತೀರ್ಕೊಂಬಿಟ್ಟಿದ್ದಾರೆ. ತಾತ ಇದ್ದರೆ ತಾತ ಕೂಡ 2014ರಲ್ಲಿ ಹೆಚ್ಚು ಕಡಿಮೆ ತೀರ್ಕೊಂಬಿಟ್ಟಿದ್ದಾರೆ. ನಾ 2015ರಲ್ಲಿ ಅಲ್ಲಿ ಕೈಲಾಸಾಶ್ರಮದಲ್ಲಿದ್ದೆ. ಆವಾಗ ಇನ್ನು ಮಗ ಅಮೇರಿಕಾದಲ್ಲಿದ್ದಾನಲ್ಲ, ಇಲ್ಲಿ ಇನ್ನು ಸೊಸೆ ಒಬ್ಬಳೇ ಇರೋದು ಡೆಲ್ಲಿಯಲ್ಲಿ. ಮೊಮ್ಮಗ ಅಮೇರಿಕಾದಲ್ಲಿದ್ದಾನೆ. ಇನ್ನು ಸರಿಯಾಗಿ ವಿಧಿವತ್ತಾಗಿ ಅಂತ್ಯಕ್ರಿಯೆಗಳು ಮಾಡಿಸಿಲ್ಲ. ಹೆಣ್ಮಕ್ಳ ಕೈಯಲ್ಲಿ ಅಷ್ಟೊಂದು ಸರಿಯಾಗಿ ಮಾಡ್ಸೋಕ್ಕಾಗಿಲ್ಲ. ಸರಿಯಾಗಿ ಏನೋ ಮತ್ತು ಸ್ವಲ್ಪ ಪ್ರೇತಾತ್ಮ ಏನೋ ಹಂಗೆ ಇದೆ, ಅದು ಮುಕ್ತ ಆಗಿಲ್ಲ. ಇನ್ನು ಅವರು ಅಲ್ಲಿಂದ ಮೊಮ್ಮಗನೂ ಬಂದೂ ಇಲ್ಲ. ಮತ್ತು ಅವನಿಗೆ ಯಾವಾಗ ಬಿಡುವು ಸಿಗುತ್ತೋ ಆವಾಗ ಭಾರತಕ್ಕೆ ಬರ್ತಾರಲ್ಲ. ಭಾರತಕ್ಕೆ ಬಂದಾಗ ಅವನು ಇಲ್ಲಿ ಡೆಲ್ಲಿಲಿರೋ ತಾಯಿಗೂ ಕೂಡ ಹೇಳಿಲ್ಲ. ಎಲ್ಲೆಲ್ಲೋ ಬಿಸ್ನೆಸ್ಸು ಕೆಲಸದ ಮೇಲೆ ಮಾಡ್ತಾ ಹಂಗೆ ಸಡನ್ನಾಗಿ ಕೇದಾರ್ನಾಥ್ ಕೊಟ್ಟೋಗಿದ್ದಾನೆ. ಇಲ್ಲಿ ಡೆಲ್ಲಿಲಿರೋ ತಾಯಿಗೆ ಗೊತ್ತೇ ಇಲ್ಲ. ಆ ಡೆಲ್ಲಿಯವ್ರ ಮನೆಯಲ್ಲಿ ಕೆಲಸದವಳಿಗೆ ಆ ಮುದುಕ ತಾತ ಸತ್ತೋಗಿರೋ ತಾತ ಆತ್ಮ ಬಂದು ಇಟ್ಕೊಂಡ್ಬಿಟ್ಟು ಯಾರು ನೀನು ಅಂದರೆ, ನಾನಿದೆ ತಾತ ಅಂತೆಲ್ಲ ಸ್ವಲ್ಪ ಗಂಡಸ್ರು ವಯಸ್ಸಲ್ಲಿ ಮಾತಾಡಿ ಮತ್ತು ಏನು ಯಾಕೆ ಬಂದೆ, ಯಾಕೆ ಇಟ್ಕೊಂಡೆ ಅಂತ ಮತ್ತೆ ಅಲ್ಲಿರೋರೆಲ್ಲ ಕರೆಸಿ ಅದು ಕರೆಸಿದ್ರೆ, ನನ್ನ ಮೊಮ್ಮಗ ಕೇದಾರ್ನಾಥ್ಗೆ ಹೋಗಿದ್ದಾನೆ, ಅಲ್ಲಿ ನನಗೆ ಪಿಂಡ ತರ್ಪಣ ಮಾಡಂತೇಳು, ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ. ತಾಯಿಗೆ ಅವನು ಅಮೇರಿಕಾದಲ್ಲಿದ್ದಾನೆ, ಇಲ್ಲಿ ಯಾಕೆ ಇಲ್ಲವಲ್ಲ ಅಂದರೆ, ಇಲ್ಲ ಕೇದಾರ್ನಾಥಲ್ಲಿದ್ದಾನಂತೆ. ಮತ್ತೆ ಫೋನ್ ಮಾಡಿ ತಿಳ್ಕೊಂಡ್ರೆ ಎಲ್ಲಿದೆ ಅಂದರೆ ಕೇದಾರ್ನಾಥಲ್ಲಿದ್ದೀನಮ್ಮ ಅನ್ನೋ. ಇಲ್ಲಿ ನಿಮ್ಮ ತಾತ ಬಂದುಬಿಟ್ಟಿದ್ದಾನೆ ಹಿಂಗೆ ಮೈ ಮೇಲೆ ಕೆಲಸದವಳ ಮೈ ಮೇಲೆ, ಅಲ್ಲಿ ಪಿಂಡ ಪ್ರದಾನ ಅಂತ ಕೊಟ್ಟು ಬಿಡು ಅಂತ ಹೇಳಿದ್ಮೇಲೆ ಅಲ್ಲೇ ಪಂಡಿತರನ್ನು ಕರೆಸಿಬಿಟ್ಟು ಅಲ್ಲೇ ಸ್ವಲ್ಪ ಪಿಂಡ ಪ್ರದಾನ ಮಾಡಿದ್ಮೇಲೆ ಬಿಟ್ಟು ಹೊರಟೋಗ್ತಾನೆ. ಆ ತಾಯಿ ಅಲ್ಲಿ ಕೈಲಾಸಾಶ್ರಮದಲ್ಲಿ ಜ್ಞಾನಯಜ್ಞದಲ್ಲಿ ಬಂದಿದ್ದರೆ ಪ್ರಸಂಗ ಬಂದಿತ್ತು. ಮಂಡಲೇಶ್ವರ್ ಹೇಳಿದ್ರು, ಇವೆಲ್ಲ ಸಣ್ಣ ವಿಷಯಗಳೆಲ್ಲ, ಸತ್ತೋಗಿದ್ದಾನೆ ಅವೆಲ್ಲ ಮಾಡಿದ್ರೆ ಏನಾಗುತ್ತೆ, ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ. ಇಲ್ಲ, ಅವೆಲ್ಲ ಕಂಪಲ್ಸರಿ. ಈ ಜಗತ್ತು ಸತ್ಯತ್ವ ಬುದ್ಧಿ ಜೀವಭಾವ ಇರೋವರೆಗೂ ಅವೆಲ್ಲ ವ್ಯಾವಹಾರಿಕ ಸತ್ಯವಾದರೂ ನಿಯಮದಿಂದ ನಡೀತಾ ಇರ್ತವೆ. ಅವೆಲ್ಲ ಮಾಡಲೇಬೇಕು. ಮತ್ತು ಸಣ್ಣ ಮಿಸ್ಟೇಕಿಂದ ಮತ್ತೆ ಆ ಪಿತೃದೇವತೆಗಳ ಆಶೀರ್ವಾದ ಇಲ್ಲ ಅಂದರೆ ಈ ಮಾರ್ಗದಲ್ಲೂ ಕೂಡ ಅಡಚಣೆಗಳು ಹೆಚ್ಚಾಗ್ತಾ ಇರ್ತವೆ. ಆದ್ದರಿಂದ ಇಲ್ಲಿ ಕೂಡ ಅದಕ್ಕೆ ಗಯಾಗಿ ಹೋಗ್ಬಿಟ್ರೆ ಇಂಥ ದೋಷಗಳು ಏನಿದ್ರೂ ಕೂಡ ಅಂಥ ದೋಷಗಳೆಲ್ಲ ಕೂಡ ನಿವೃತ್ತಿ ಆಗಿಬಿಡುತ್ತೆ. ಕೆಲವರು ಆತ್ಮಗಳು ಅಲ್ಲಿ ಗಯಾದಲ್ಲಿ ಪಿಂಡ ಪ್ರದಾನ ಮಾಡಿದ ಮೇಲೆ ಅಲ್ಲಿನ ಪಂಡಿತರಿಗೆ ಕಾಣಿಸ್ತಾರೆ ಅಲ್ಲಿ ಪ್ರೇತಾತ್ಮಗಳು. ಈಗ ಇವತ್ತು ರೂಮೇಶ್ ಬಂದಿದ್ನಲ್ಲ, ಒಬ್ಬ ಭಕ್ತ ಬಂದಿದ್ನಲ್ಲ, ಆ ಹುಡುಗ ಅವ್ರ ತಾಯಿದು ಪಿಂಡ ಪ್ರದಾನ ಗಯಾದಲ್ಲಿ ಮಾಡೋಕ್ಕೆ ಹೋದರೆ ಮತ್ತು ಅಲ್ಲಿನ ಪಂಡಿತ ಆ ದಕ್ಷಿಣ ಏನೋ 15,000 ಏನೋ ತಗೊಂಡಿದ್ದಂತೆ, ಅದು ವಾಪಸ್ ಕಳಿಸ್ಬಿಟ್ಟಿದ್ದಾನೆ. ಯಾಕೆ ಅಂದರೆ, ಹಬ್ಬ ನಿಮ್ಮ ತಾಯಿ ಒಳ್ಳೆ ಸೇವೆ ಮಾಡ್ಕೊಂಡಿದ್ರೆ ಮಹಾಪುಣ್ಯಾತ್ಮ ಅಂತ ತಾಯಿಯ ಪಿಂಡ ಪ್ರದಾನ ನಾವು ಮಾಡಿದ್ದೇವಲ್ಲ, ನಮಗೆ ಅದರಿಂದನೇ ಹೆಚ್ಚೋ ಲಾಭ ಸಿಕ್ಕಿದೆ, ಈ ರೊಕ್ಕ ಏನು ಬೇಡ ನಮಗೆ, ನಮ್ಮ ಜನ್ಮ ಧನ್ಯ ಆಗಿದೆ. ಅವ್ರ ತಾಯಿ ನಿಜವಾಗ್ಲೂ ಆಶ್ರಮದಲ್ಲಿ ತುಂಬ ಸೇವೆ ಮಾಡಿದ್ದಾರೆ. ಅಲ್ಲಿ ವಿರೂಪಾಪುರ ಆಶ್ರಮದಲ್ಲಿ ಡೈಲಿ ಸಾಧು ಸತ್ಪುರುಷರಿಗೆ ಹೇಮಾಂಬ ಅವರಿಗೆಲ್ಲ ಚೆನ್ನಾಗಿ ಸೇವೆ ಮಾಡಿದ್ದಾರೆ. ಏನೋ ಅಲ್ಲಿ ಡೈಲಿ ಪಿಂಡ ಪ್ರದಾನ ಮಾಡೋರು ಅವ್ರಿಗೆ ಏನೇನು ದರ್ಶನ ಆಗ್ತಿರುತ್ತೆ ಗೊತ್ತಿಲ್ಲ, ವಾಪಸ್ಸೇ ಕೊಟ್ಬಿಟ್ರಂತೆ ಅವರು. ನಮಗೆ ಸಾಕು, ನಮ್ಗೆ ಇಂಥ ಪಿಂಡ ಪ್ರದಾನದಲ್ಲಿ ನಮಗೆ ದಕ್ಷಿಣ ಬೇಡ, ನಮಗೆ ಆ ಪುಣ್ಯನೇ ಸಾಕು. ಆದರೂ ಇವೆಲ್ಲನೂ ನಿಜ. ಇವೆಲ್ಲ ಮತ್ತು ಧರ್ಮಜ, ಆ ಗಯ ಪರ್ವತದಲ್ಲಿ ಒಂದು ಮಹಾನದಿ ಇರುವುದು, ಅಲ್ಲಿಯೇ ಗಯಶಿರವೆಂಬ ಕ್ಷೇತ್ರವೂ ಇದೆ. ಗಯಶಿರದಲ್ಲಿ ಬ್ರಾಹ್ಮಣರಿಂದ ಶ್ಲಾಘಿತವಾದ ಅಕ್ಷಯ ವಟವಿರುವುದು. ಆ ಅಕ್ಷಯ ವಟ ಛಾಯೆಯಲ್ಲಿ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡಿದರೆ ಅದು ಅಕ್ಷಯವಾಗುವುದು. ಅಲ್ಲಿ ಹರಿಯುವ ಮಹಾನದಿಗೆ ಫಲ್ಗು ಎಂದು ಹೆಸರು. ಅದರ ತೀರ್ಥವು ಪರಮ ಪವಿತ್ರವಾದದ್ದು. ಅದೇ ಸ್ಥಳದಲ್ಲಿ ಕೌಶಿಕಿ ಎಂಬ ಮತ್ತೊಂದು ನದಿಯು ಪ್ರವಹಿಸುವುದು.
ಇದು ನಮ್ಮ ಆಶ್ರಮದ ಪಕ್ಕದಲ್ಲಿಂದ ಹೋಗುತ್ತೆ. ನೀವು ಸುವಿಚಾರದ ನೋಡಿದ್ರಲ್ಲ, ಅದು ಸಣ್ಣ ಅಲ್ಲಿಂದ ಲಕ್ನೋ ಪಕ್ಕದಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿ ಹೋಗಿ ಸೇರಿಕೊಡುತ್ತೆ ಗೋಮತಿ, ಅಲ್ಲಿ ಗಯಾಗಿ. ಕೌಶಿಕಿ ನದಿಯ ತೀರ ಪ್ರದೇಶವು ಫಲಭರಿತವಾದ ವೃಕ್ಷಗಳಿಂದಲೂ ವೃಷಭರಿತವಾದ ಲತೆಗಳಿಂದಲೂ ಕೂಡಿ ಶೋಭಾಯಮಾನವಾಗಿರುವುದು. ಪರಮ ಪವಿತ್ರವಾದ ಕೌಶಿಕಿ ನದಿಯ ಆ ತೀರದಲ್ಲಿಯೇ ತಪೋಧನನಾದ ವಿಶ್ವಾಮಿತ್ರನು ಬಹಳ ಕಾಲದವರೆಗೆ ಘೋರವಾದ ತಪಸ್ಸನ್ನು ಮಾಡಿ ಬ್ರಹ್ಮರ್ಷಿಯಾದನು. ಅದೇ ದಿಕ್ಕಿನಲ್ಲಿಯೇ ಪುಣ್ಯತಮವಾದ ಗಂಗಾ ನದಿಯು ಪ್ರವಹಿಸುತ್ತದೆ. ಗಂಗಾ ನದಿಯ ತೀರದಲ್ಲಿ ಭಗೀರಥ ರಾಜನು ಬಹುದಕ್ಷಿಣಾಕವಾದ ಅನೇಕ ಯಾಗಗಳನ್ನು ಮಾಡಿದ್ದನು. ಅಲ್ಲಿಂದ ಮುಂದೆ ಪಾಂಚಾಲ ದೇಶವಿರುವುದು. ಅಲ್ಲಿ ಉತ್ಪಲಾವನವೆಂಬ ಸುಪ್ರಸಿದ್ಧವಾದ ಪುಣ್ಯತಮವಾದ ವನವಿರುವುದು. ಆ ಉತ್ಪಲಾವನದಲ್ಲಿಯೇ ಹಿಂದೆ ವಿಶ್ವಾಮಿತ್ರನು ತನ್ನ ಮಗನಿಂದೊಡಗೂಡಿ ಯಾಗ ಮಾಡಿದ್ದನು. ಆ ಉತ್ಪಲಾವನದಲ್ಲಿಯೇ ಜಮದಗ್ನಿಯ ಮಗನಾದ ಪರಶುರಾಮನು ವಿಶ್ವಾಮಿತ್ರನ ಪ್ರಭಾವವನ್ನು ಕಂಡು ಅವನನ್ನು ಬಹುವಾಗಿ ಸ್ತೋತ್ರ ಮಾಡಿದನು. ಮಹರ್ಷಿಗಳು ತಪಸ್ಸು ಮಾಡಿದೆಡೆಯಲ್ಲಿ ಮತ್ತು ಯಾಗ ಮಾಡಿದೆಡೆಯಲ್ಲಿ ಅವರ ಪ್ರಭಾವವು ಅನೇಕ ವರ್ಷಗಳ ಪರ್ಯಂತವಾಗಿ ಹಾಗೆಯೇ ಇರುವುದು. ಜಮದಗ್ನಿಯ ಮಗನಾದ ಪರಶುರಾಮನು ಒಮ್ಮೆ ಆ ಉತ್ಪಲವನಕ್ಕೆ ಯಾತ್ರೆ ಹೋದ ಕಾಲದಲ್ಲಿ ವಿಶ್ವಾಮಿತ್ರನ ಅಮಾನುಷ ಶಕ್ತಿಯನ್ನು ಮನಗೊಂಡು ವಿಶ್ವಾಮಿತ್ರನನ್ನು ಸ್ತೋತ್ರ ಮಾಡಿದನು. ಕನ್ಯಾಕುಬ್ಜವೆಂಬ ಪುಣ್ಯಕ್ಷೇತ್ರದಲ್ಲಿ ವಿಶ್ವಾಮಿತ್ರನು ಇಂದ್ರನೊಡನೆ ಸೋಮರಸವನ್ನು ಪಾನ ಮಾಡಿದನು. ನಾನು ಹಿಂದೆ ಹೇಳಿದಂತೆ ಆ ಪವಿತ್ರ ಸ್ಥಳದಲ್ಲಿಯೇ ವಿಶ್ವಾಮಿತ್ರನು ಕ್ಷತ್ರಿಯತ್ವವನ್ನು ತ್ಯಜಿಸಿ ಬ್ರಾಹ್ಮಣನಾದನೆಂದು ಉದ್ಘೋಷಿಸಿದನು. ಈ ಚಾತುರ್ವರ್ಣಾಶ್ರಮ ಧರ್ಮದಲ್ಲಿ ಕೂಡ ಪ್ರಾರಬ್ಧದಿಂದ ನೀನು ಯಾವ ವರ್ಣದಲ್ಲಿದ್ದರೂ ಕೂಡ ಪುರುಷಾರ್ಥದಿಂದ ನೀನು ಅಂಥ ಸದ್ಗುಣಗಳನ್ನು ಹೊಂದು ವಿಶ್ವಾಮಿತ್ರನ ದೃಷ್ಟಾಂತದಿಂದನೇ ಎಕ್ಸೆಪ್ಷನಲ್ ಕೇಸ್ ಹೊಂದಿರುತ್ತೆ. ಸುಮಾರು ಜನಕ್ಕೆ ಶೂದ್ರ ಕುಲದಲ್ಲಿ ಹುಟ್ಟಿದ್ರು ಕೂಡ ಬ್ರಾಹ್ಮಣರು ಮಾಡೋ ಕೆಲಸನೇ ಮಾಡಬೇಕಂತ ಅಲ್ಲೇ ಪಕ್ಕದ ಮನೆಯಲ್ಲಿರೋ ಪ್ಲೇಟಲ್ಲಿರೋದೇ ಊಟ ಶ್ರೇಷ್ಠ ಕಾಣಿಸ್ತಾ ಇರುತ್ತೆ. ಅಸೂಯೆ ಪಡಬಾರ್ದು. ನಿನಗೆ ಅಷ್ಟು ಮತ್ತು ಅದು ಶ್ರೇಷ್ಠವಾಗಿ ಕಾಣಿಸ್ತಾ ಇದ್ರೆ ಅದಕ್ಕೆ ತಕ್ಕಂಥ ಸಾಧನೆ ಮಾಡು. ಈಗಲೂ ಕೂಡ ಅಷ್ಟೇ, ಎಲ್ಲ ಪರಂಪರೆಗಳಲ್ಲೂ ಕೂಡ ಈಗೇನು ಹೆಚ್ಚು ಸ್ಟ್ರಿಕ್ಟ್ ಆಗಿಲ್ಲ, ಯೋಗ್ಯತೆಯನ್ನು ನೋಡ್ತಾರೆ. ಋಷಿಕೇಶ್ ಕೈಲಾಸ ಆಶ್ರಮದಲ್ಲೂ ಕೂಡ ಯಾವ ವರ್ಣದಿಂದ ಬಂದರೂ ಕೂಡ ಸ್ವಲ್ಪ ದಿವಸ ಒಂದು 10 ವರ್ಷ ಅಬ್ಸರ್ವ್ ಮಾಡಿ ಅವನಲ್ಲಿ ಸತ್ವಗುಣ ಪ್ರಧಾನಗಳಿದ್ದು ಇವೆಲ್ಲ ಲಕ್ಷಣಗಳು ಕಾಣಿಸ್ತಿದ್ರೆ ಅವ್ರಿಗೆ ಸನ್ಯಾಸ ಕೂಡ ಕೊಟ್ಟು ಬಿಡ್ತಾ ಇದ್ದಾರೆ. ಆ ಕಾಲ ಮುಂಚಿನ ಕಾಲ ಹೋಯಿತು. ಈ ಎಕ್ಸೆಪ್ಷನಲ್ ಕೇಸ್ ಇದೆ. ಅಂದರೆ ನಿನ್ನಲ್ಲಿ ಕ್ವಾಲಿಟಿಯಲ್ಲೇ ನೀನು ಅಂಥ ಯೋಗ್ಯವಾದ ವ್ಯಕ್ತಿ ಅಂತ ಗೊತ್ತಾಗ್ಬೋದು. ಇದು ಒಂದು ಆಪ್ಷನ್ ಇದೆ. ಸುಮ್ಮನೆ ನಾವು ಅಸೂಯೆ ಪಡಬಾರ್ದು. ನಮಗಿಂತ ಹೆಚ್ಚು ಶ್ರೇಷ್ಠರಿದ್ದಾರೆ ಅಂದ್ಬಿಟ್ಟು ಅವರು ನೋಡಿ ಹೊಟ್ಟೆ ಕಿಚ್ಚಿಕೊಡೋದು ಅಂಥವೆಲ್ಲ ಮಾಡಬಾರ್ದು. ಇದು ಕೂಡ ಒಂದು ಪ್ರೂಫ್ ಇದೆ. ನಿನಗೆ ಅಂಥ ಬ್ರಾಹ್ಮಣತ್ವದ ಮೇಲೆ ಮಹತ್ವ ಬುದ್ಧಿ ಇದ್ದರೆ ನೀನು ಅದಕ್ಕೆ ಯೋಗ್ಯನಾಗು, ಸಾಧನೆ ಮಾಡು. ವಿಶ್ವಾಮಿತ್ರರು ನೋಡು, ಪ್ರಾರಬ್ಧದಿಂದ ಕ್ಷತ್ರಿಯತ್ವ ಇತ್ತು, ಪುರುಷಾರ್ಥದಿಂದ ಬ್ರಾಹ್ಮಣತ್ವವನ್ನು ಹೊಂದಬಿಟ್ಟ ಸಾಧನೆ ಮಾಡಿ. ಆ ಥರ ಅಲ್ಲಿಂದ ಮುಂದೆ ಅನತಿ ದೂರದಲ್ಲಿಯೇ ಗಂಗಾ ಯಮುನಾ ಸಂಗಮ ಸ್ಥಾನವಿರುವುದು. ಅದು ತ್ರಿಲೋಕ ಪ್ರಸಿದ್ಧವಾದ ಪರಮ ಪುಣ್ಯಪ್ರದವಾದ ಪಾಪಹರವಾದ ಪುಣ್ಯಕ್ಷೇತ್ರ. ಆ ಪವಿತ್ರ ಸ್ಥಳದಲ್ಲಿಯೇ ಹಿಂದೆ ಭೂತಾತ್ಮನಾದ ಬ್ರಹ್ಮನು ಯಾಗ ಮಾಡಿದನು. ಪ್ರಥಮ ಯಾಗವನ್ನು ಮಾಡಿದ್ದರಿಂದ ಅದಕ್ಕೆ ಪ್ರಯಾಗ. ಅಂದರೆ ಪ್ರಥಮ, ಪ್ರಕೃಷ್ಟ ರೂಪೇಣ ಪ್ರಥಮ ಯಾಗ ಯತ್ರ ವರ್ತತೆ ತತ್ತು ಪ್ರಯಾಗ ಅಂತ, ಅದಕ್ಕೆ ಪ್ರಯಾಗ ಅಂತ ಹೆಸರು. ಆ ದಿಕ್ಕಿನಲ್ಲಿಯೇ ಮುಂದಕ್ಕೆ ಅಗಸ್ತ್ಯ ಮಹರ್ಷಿಗಳ ದಿವ್ಯಾಶ್ರಮವಿರುವುದು. ಅನೇಕ ತಪಸ್ವಿಗಳಿಂದ ಪರಿಶೋಭಿತವಾದ ಅಗಸ್ತ್ಯಾಶ್ರಮವಿರುವ ಅರಣ್ಯಕ್ಕೆ ತಾಪಸಾರಣ್ಯವೆಂದೇ ಹೆಸರು. ಆ ಅರಣ್ಯದ ಒಂದು ಭಾಗದಲ್ಲಿ ಕಾಲಂಜರವೆಂಬ ಬೆಟ್ಟವಿದೆ. ಆ ಬೆಟ್ಟದ ಮೇಲೆ ಪರಮ ಪವಿತ್ರವಾದ ಹಿರಣ್ಯ ಬಿಂದುವೆಂಬ ಸರೋವರವಿದೆ. ಅದಕ್ಕೆ ಸ್ವಲ್ಪ ದೂರದಲ್ಲಿರುವ ಅಗಸ್ತ್ಯ ಪರ್ವತವು ರಮ್ಯವೂ ಪರ್ವತಗಳಲ್ಲಿಯೇ ಶ್ರೇಷ್ಠವೂ ಮಂಗಳದಾಯಕವೂ ಆಗಿರುವುದು. ಯುಧಿಷ್ಠಿರ, ಆ ಭಾಗದಲ್ಲಿಯೇ ಭಾರ್ಗವರಾಮನಿಗೆ ಆಶ್ರಯ ಸ್ಥಾನವಾದ ಮಹೇಂದ್ರ ಪರ್ವತವಿದೆ.
ಆ ಮಹೇಂದ್ರ ಪರ್ವತದಲ್ಲಿ ಹಿಂದೆ ಚತುರ್ಮುಖ ಬ್ರಹ್ಮನು ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಿರುವನು. ಮಹೇಂದ್ರ ಪರ್ವತದ ಸಮೀಪದಲ್ಲಿಯೇ ಭಾಗೀರಥಿ ನದಿಯ ಒಂದು ಸರೋವರದಲ್ಲಿ ಪ್ರವಹಿಸುತ್ತದೆ. ಆ ಸರೋವರಕ್ಕೆ ಮಣಿಕರ್ಣಿಕಾ ಸರೋವರವೆಂದು ಹೆಸರು. ಅಲ್ಲಿಂದ ಮುಂದೆ ಭಾಗೀರಥಿಯು ಬ್ರಹ್ಮಶಾಲಾ ಎಂಬ ಹೆಸರಿನಿಂದ ಪ್ರವಹಿಸುತ್ತಾಳೆ. ಆ ನದಿಯ ಉಭಯ ಪಾರ್ಶ್ವಗಳು ಭೂತಾತ್ಮರಾದ ಜನರಿಂದ ವ್ಯಾಪ್ತವಾಗಿವೆ. ಆ ನದಿಯ ದರ್ಶನವೇ ಮಹಾಪುಣ್ಯಪ್ರದವಾದದ್ದು, ಪವಿತ್ರವಾದದ್ದು ಮತ್ತು ಮಂಗಳದಾಯಕವಾದದ್ದು ಎಂದು ಮಹಾತ್ಮರಿಂದ ಪ್ರಖ್ಯಾತವಾಗಿರುವುದು. ಅಲ್ಲಿಯೇ ಪುಣ್ಯತಮವಾದ, ಲೋಕಪ್ರಸಿದ್ಧವಾದ, ಪವಿತ್ರವಾದ, ಮಂಗಳಕರವಾದ ಮತಂಗ ಮಹರ್ಷಿಗಳ ಕೇದಾರಾಶ್ರಮವಿರುವುದು. ಆ ಆಶ್ರಮದ ಸಮೀಪದಲ್ಲಿ ಕಂದಮೂಲ ಫಲಗಳಿಂದ ಕೂಡಿರುವ ರಮ್ಯವಾದ ಕುಂಡೋದವೆಂಬ ಪರ್ವತವಿರುವುದು. ಆ ಪರ್ವತದಲ್ಲಿಯೇ ಹಿಂದೆ ನಿಷಾದಾಧಿಪತಿಯಾದ ನಳಮಹಾರಾಜನು ಹಸಿವು ಬಾಯಾರಿಕೆಗಳನ್ನು ಪರಿಹಾರ ಮಾಡಿಕೊಂಡು ಸ್ವಲ್ಪ ಕಾಲ ಸುಖವಾಗಿ ವಿಶ್ರಮಿಸಿದ್ದನು. ಅಲ್ಲಿಯೇ ಮಹರ್ಷಿ ಸಂಸೇವ್ಯಮಾನವಾದ ಬಹು ಸುಂದರವಾದ ದೇವವನವೆಂಬ ಪುಣ್ಯಕ್ಷೇತ್ರವು ಇರುವುದು. ಬಾಹುದ ಮತ್ತು ನಂದ ಎಂಬ ಎರಡು ನದಿಗಳು ಆ ಪರ್ವತದ ಶಿಖರದಲ್ಲಿ ಹುಟ್ಟಿ ಪ್ರವಹಿಸುವವು. ಮಹಾರಾಜ, ನಾನೀಗ ಪೂರ್ವ ದಿಕ್ಕಿನಲ್ಲಿರುವ ಪುಣ್ಯಕ್ಷೇತ್ರಗಳನ್ನು, ಪುಣ್ಯ ನದಿಗಳನ್ನು, ಪುಣ್ಯತೀರ್ಥಗಳನ್ನು ವಿವರಿಸಿ ಹೇಳಿದೆನು. ಇನ್ನು ಮುಂದೆ ಉಳಿದ 3 ದಿಕ್ಕುಗಳಲ್ಲಿರುವ ಪುಣ್ಯತೀರ್ಥಗಳು, ಪುಣ್ಯ ನದಿಗಳು, ಪರ್ವತಗಳು ಮತ್ತು ಪುಣ್ಯಕ್ಷೇತ್ರಗಳನ್ನು ವರ್ಣಿಸುವೆನು. ತದೇಕಚಿತ್ತನಾಗಿ ಕೇಳು. ದ್ಯೋಮರು ಪ್ರವಚನವನ್ನು ಮುಂದುವರಿಸುತ್ತಾ ಧರ್ಮಜನಿಗೆ ಹೇಳುತ್ತಾರೆ, ಭರತ ಕುಲಾವತಂಸನೇ, ನಾನು ನಿನಗೆ ಇನ್ನು ಮುಂದೆ ದಕ್ಷಿಣ ದಿಕ್ಕಿನಲ್ಲಿರುವ ಪುಣ್ಯತೀರ್ಥಗಳ ವಿಷಯವನ್ನು ನನಗೆ ತಿಳಿದಿರುವಷ್ಟು ಮಟ್ಟಿಗೆ ವಿಸ್ತಾರವಾಗಿ ತಿಳಿಸುವೆನು. ದಕ್ಷಿಣ ದಿಕ್ಕಿನಲ್ಲಿ ಪುಣ್ಯತಮವಾದ, ಮಂಗಳಕರವಾದ ಅನೇಕ ಪುಣ್ಯಾಶ್ರಮಗಳಿಂದ ವ್ಯಾಪ್ತವಾದ, ತಪಸ್ವಿಗಳಿಂದ ಸಂಸೇವ್ಯಮಾನವಾದ ಗೋದಾವರಿ ನದಿ ಇರುವುದು. ಆ ನದಿಯು ಬಹು ವಿಸ್ತಾರವಾಗಿಯೂ ಬಹುಜಲವುಳ್ಳದ್ದಾಗಿಯೂ ಇರುವುದು. ದಕ್ಷಿಣ ದಿಕ್ಕಿನಲ್ಲಿಯೇ ವೇಣ ಅಂದರೆ ಕೃಷ್ಣ ಮತ್ತು ಭೀಮಾರತಿ ನದಿಗಳು ಇರುವವು. ಈ ಹೆಸರುಗಳು ಆಗಲಿಂದನೇ ಇದಾವೆ ನೋಡು, ಭೀಮಾ ನದಿ, ಕೃಷ್ಣ ನದಿ ಅಂತ. ಆ ನದಿಗಳ ತೀರ ಪ್ರದೇಶಗಳು ನಾನಾ ವಿಧವಾದ ಮೃಗ ಪಕ್ಷಿಗಳಿಂದ ನಿಬಿಡವಾಗಿ ತಪಸ್ವಿಗಳ ಆಶ್ರಮಗಳಿಂದ ಪರಿಶೋಭಿಸುತ್ತಿರುವವು. ಆ ದಿಕ್ಕಿನಲ್ಲಿಯೇ ರಾಜರ್ಷಿಯಾದ ನೃಗನು ಸರಿತ್ತೆಂದು ಪ್ರಸಿದ್ಧವಾಗಿರುವ, ಬಹುರಮ್ಯವಾಗಿರುವ, ಬಹುಜಲದಿಂದ ಕೂಡಿರುವ, ಬ್ರಾಹ್ಮಣರಿಂದ ಸಂಸೇವ್ಯಮಾನವಾಗಿರುವ ಪಯೋಷ್ಣಿ ಎಂಬ ನದಿಯು ಇರುವುದು. ಮಹಾಯೋಗಿಯಾದ ಯಶೋವಂತನಾದ ಮಾರ್ಕಂಡೇಯನು ಆ ನದಿಯ ತೀರದಲ್ಲಿಯೇ ಪುಣ್ಯಕ್ಷೇತ್ರದಲ್ಲಿ ರಾಜರ್ಷಿಯಾದ ನೃಗನ ವಂಶೀಯರ ಚರಿತ್ರೆಯನ್ನು, ಯಜ್ಞದ ಯಾಜಮಾನ್ಯವನ್ನು ವಹಿಸಿದ್ದ ಮೃಗಚಕ್ರವರ್ತಿಗೆ ಹೇಳಿದನೆಂದು ನಾವು ಕೇಳಿದ್ದೇವೆ. ಮೃಗಚಕ್ರವರ್ತಿಯು ಪಯೋಷ್ಣಿಯ ತೀರದಲ್ಲಿರುವ ವಾರಾಹ ತೀರ್ಥಕ್ಷೇತ್ರದಲ್ಲಿ ಯಾಗ ಮಾಡುತ್ತಿದ್ದನು. ಅವನು ಅನವರತವಾಗಿ ಯಾಗ ಮಾಡಿದ ಪರಿಣಾಮವಾಗಿ ಇಂದ್ರನು ಸೋಮರಸವನ್ನು ಅತಿಯಾಗಿ ಕುಡಿದು ಮತ್ತನಾದನು. ಬ್ರಾಹ್ಮಣರು ಯಥೇಚ್ಛವಾಗಿ ದಕ್ಷಿಣೆಯನ್ನು ಪಡೆದು ಹರ್ಷಭರಿತರಾದರು. ಪಯೋಷ್ಣಿ ನದಿಯಿಂದ ಭೋಗಸೆಗಳಲ್ಲಿ ಅಥವಾ ಸ್ಥಾಲಿಗಳಲ್ಲಿ ಆಹೃತವಾದ ತೀರ್ಥವಾದರೂ ಸರಿಯೇ, ಪಯೋಷ್ಣಿ ನದಿಯ ಮೇಲೆ ಬೀಸಿದ ಗಾಳಿಯಿಂದ ಆಹೃತವಾದ ತೀರ್ಥ ಬಿಂದುವಾದರೂ ಸರಿಯೇ, ಸ್ಪರ್ಶ ಮಾತ್ರದಿಂದಲೇ ಮರಣಾಂತವಾಗಿ ಮನುಷ್ಯನು ಮಾಡಿದ ಪಾಪಗಳೆಲ್ಲವೂ ಪರಿಹಾರವಾಗುತ್ತವೆ. ಸ್ವರ್ಗಕ್ಕಿಂತಲೂ ಉನ್ನತವಾಗಿರುವ, ಪರಿಶುದ್ಧವಾಗಿರುವ ಸಾಕ್ಷಾದೀಶ್ವರನಿಂದಲೇ ಪ್ರತಿಷ್ಠಿತವಾದ ಪರಮೇಶ್ವರನ ವಿಷಾಣವನ್ನು ಅಂದರೆ ವಾದ್ಯ ವಿಶೇಷವನ್ನು ಆ ಪುಣ್ಯಕ್ಷೇತ್ರದಲ್ಲಿ ಸಂದರ್ಶಿಸುವ ಮಾನವನು ಪುಣ್ಯತಮವಾದ ಶಿವಲೋಕವನ್ನು ಪಡೆಯುತ್ತಾನೆ. ಯುಧಿಷ್ಠಿರ, ಪಯೋಷ್ಣಿ ನದಿಯು ಪುಣ್ಯತಮವಾದದ್ದು. ಒಂದು ತಕ್ಕಡಿಯಲ್ಲಿ ಗಂಗಾ ನದಿಯೇ ಮೊದಲಾದ ಸಕಲ ನದಿ ನದತೀರ್ಥಗಳ ಮಹತ್ವವನ್ನು, ಮತ್ತೊಂದು ತಕ್ಕಡಿಯಲ್ಲಿ ಪಯೋಷ್ಣಿ ನದಿಯ ಮಹತ್ವವನ್ನು ಇಟ್ಟು ತೂಗಿದರೆ
ಪಯೋಷ್ಣಿ ನದಿಯ ಮಹತ್ವವೇ ಹೆಚ್ಚೆಂಬ ಸಂಗತಿಯನ್ನು ತಕ್ಕಡಿಯು ತೋರಿಸುವುದೆಂದು ನನ್ನ ಅಭಿಪ್ರಾಯವಾಗಿದೆ. ಈ ಪಯೋಷ್ಣಿ ನದಿ ಎಲ್ಲಿದೆಯೋ, ಯಾವ ನದಿಯನ್ನು ಪಯೋಷ್ಣಿ ಅಂತಾರೋ ಗೊತ್ತಿಲ್ಲ, ಆ ವಿಭಾಗದಲ್ಲಿಯೇ ವರುಣ ಸ್ರೋತಸವೆಂಬ ಗಿರಿಯಲ್ಲಿ ಪುಣ್ಯಪ್ರದವಾದ ಕಂದಮೂಲ ಫಲಗಳಿಂದ ಕೂಡಿರುವ ಮಂಗಳಕರವಾದ ಅನೇಕ ಯಜ್ಞಯೂಪಗಳಿಂದ ಶೋಭಾಯಮಾನವಾಗಿರುವ ಮಾಠರನ ವನವಿರುವುದು. ಪ್ರವೇಣಿ ನದಿಯ ಉತ್ತರ ದಿಕ್ಕಿನಲ್ಲಿ ಮಹರ್ಷಿಗಳಾದ ಕಣ್ವರ ಆಶ್ರಮವನ್ನೇ ಅನುಸರಿಸಿ ಅನೇಕಾನೇಕ ಆಶ್ರಮಗಳಿವೆ ಎಂದು ಕೇಳಿದ್ದೇನೆ. ಶೂರ್ಪಾರಕ ಕ್ಷೇತ್ರದಲ್ಲಿರುವ ಮಹಾತ್ಮನಾದ ಜಮದಗ್ನಿಯ ಯಜ್ಞವೇದಿಕೆಯ ಸಮೀಪದಲ್ಲಿ ರಮ್ಯವಾಗಿರುವ ಪಾಷಾಣ ತೀರ್ಥವೂ ಪುನಶ್ಚಂದ್ರ ಎಂಬ ತೀರ್ಥವೂ ಇರುವುವು. ಅವುಗಳ ಸಮೀಪದಲ್ಲಿಯೇ ಅನೇಕ ಮಹರ್ಷಿಗಳ ಆಶ್ರಮಗಳಿಂದ ಕೂಡಿರುವ ಅಶೋಕ ತೀರ್ಥವಿದೆ. ಪಾಂಡ್ಯ ದೇಶದಲ್ಲಿ ಅಗಸ್ತ್ಯ ತೀರ್ಥವು ಮತ್ತು ಪುಣ್ಯತಮವಾದ ವಾರುಣ ತೀರ್ಥವೂ ಇರುವವು. ಪಾಂಡ್ಯ ದೇಶ ಅಂದರೆ ತಮಿಳುನಾಡು ಬರುತ್ತೆ. ಯುಧಿಷ್ಠಿರ, ಪಾಂಡ್ಯ ದೇಶದಲ್ಲಿ ಕುಮಾರಿ ತೀರ್ಥವಿದೆ. ನಾನೀಗ ತಾಮ್ರಪರ್ಣಿ ನದಿಯ ಐತಿಹ್ಯವನ್ನು ಹೇಳುವೆನು, ಕೇಳು. ಆ ನದಿಯ ತೀರದಲ್ಲಿ ಮಹತ್ವಾಪೇಕ್ಷಿಗಳಾದ ದೇವತೆಗಳಿಂದ ಅನೇಕ ವರ್ಷಗಳ ಪರ್ಯಂತವಾಗಿ ತಪಸ್ಸು ಆಚರಿಸಲ್ಪಟ್ಟಿತ್ತು. ಆ ಕ್ಷೇತ್ರದಲ್ಲಿಯೇ ತ್ರಿಲೋಕ ಪ್ರಸಿದ್ಧವಾದ ಶೀತಲವಾದ ನೀರಿನಿಂದ ಕೂಡಿರುವ ಜಲಸಮೃದ್ಧವಾಗಿರುವ ಪುಣ್ಯಪ್ರದವಾದ ಮಂಗಳಪ್ರದವಾದ ಶುಭಾವಹವಾದ ಗೋಕರ್ಣ ತೀರ್ಥವಿರುವುದು. ಪರಿಶುದ್ಧಾತ್ಮರಲ್ಲದವರಿಗೆ ಆ ಪುಣ್ಯತೀರ್ಥದ ದರ್ಶನವು ಲಭ್ಯವಾಗುವುದಿಲ್ಲ. ಗೋಕರ್ಣ ತೀರ್ಥದ ಸಮೀಪದಲ್ಲಿಯೇ ಫಲಭರಿತವಾದ ನಾನಾ ವಿಧವಾದ ವೃಕ್ಷಗಳಿಂದಲೂ ಹಚ್ಚನೆಯ ಹುಲ್ಲಿನಿಂದಲೂ ಕಂದಮೂಲ ಫಲಗಳಿಂದಲೂ ನಿಬಿಡವಾದ ಪುಣ್ಯಪ್ರದವಾದ ಆಶ್ರಮವನ್ನೊಳಗೊಂಡ ಸುಪ್ರಸಿದ್ಧವಾದ ದೇವಗಿರಿ ಇರುವುದು. ಅಗಸ್ತ್ಯ ಮಹರ್ಷಿಗಳ ಶಿಷ್ಯರು ಆ ಆಶ್ರಮದಲ್ಲಿರುವರು. ದೇವಗಿರಿಯ ಸಮೀಪದಲ್ಲಿಯೇ ನಾನಾ ವಿಧವಾದ ಮಣಿಗಳಿಂದಲೂ ರತ್ನಗಳಿಂದಲೂ ಕೂಡಿರುವ ಮಂಗಳದಾಯಕವಾದ ವೈಡೂರ್ಯ ಪರ್ವತವಿರುವುದು. ಆ ಪರ್ವತದ ತಪ್ಪಲಿನಲ್ಲಿ ಫಲ ಪುಷ್ಪ ಭರಿತವಾದ ನಾನಾ ವೃಕ್ಷಗಳಿಂದಲೂ ಲತೆಗಳಿಂದಲೂ ಸರೋವರಗಳಿಂದಲೂ ಕೂಡಿರುವ ಮಹರ್ಷಿಗಳಾದ ಅಗಸ್ತ್ಯರ ದಿವ್ಯಾಶ್ರಮವಿರುವುದು. ಧರ್ಮಜ, ನಾನು ಇದುವರೆಗೆ ಪಾಂಡ್ಯ ದೇಶದಲ್ಲಿರುವ ದಿವ್ಯಾಶ್ರಮಗಳನ್ನು ಪುಣ್ಯತೀರ್ಥಗಳನ್ನು ವಿವರಿಸಿ ಹೇಳಿದ್ದೇನಲ್ಲವೇ? ಇನ್ನು ಮುಂದೆ ಸೌರಾಷ್ಟ್ರ ದೇಶದಲ್ಲಿರುವ ಪುಣ್ಯಕ್ಷೇತ್ರಗಳನ್ನು, ಪುಣ್ಯಾಶ್ರಮಗಳನ್ನು, ಪುಣ್ಯ ನದಿಗಳನ್ನು, ಪುಣ್ಯ ಸರಸ್ಸುಗಳನ್ನು ವಿವರಿಸಿ ಹೇಳುವೆನು. ಏಕಾಗ್ರಚಿತ್ತನಾಗಿ ಕೇಳು. ಸೌರಾಷ್ಟ್ರ ದೇಶದ ಸಮುದ್ರ ತೀರದಲ್ಲಿ ದೇವತೆಗಳಿಂದಲೂ ಸಂಸೇವ್ಯಮಾನವಾದ ಚಮಸೋದ್ಭವ ಮತ್ತು ಪ್ರಭಾಸಗಳೆಂಬ ಪುಣ್ಯತೀರ್ಥಗಳಿವೆ ಎಂದು ಅನೇಕ ಬಾರಿ ತೀರ್ಥಯಾತ್ರೆಗಳನ್ನು ಮಾಡಿರುವ ಬ್ರಾಹ್ಮಣರು ಹೇಳುತ್ತಾರೆ. ಅಲ್ಲಿಯೇ ಅನೇಕ ಮಹರ್ಷಿಗಳಿಂದ ಸಂಸೇವ್ಯಮಾನವಾದ ಶುಭಾವಹವಾದ ಪಿಂಡಾರಕ ತೀರ್ಥವೂ ಇರುವುದು. ಆ ಪ್ರದೇಶದಲ್ಲಿಯೇ ಸುಪ್ರಸಿದ್ಧವಾದ ಸಿದ್ಧಿದಾಯಕವಾದ ಉಜ್ಜಯಂತವೆಂಬ ಪರ್ವತವಿರುವುದು. ಆ ಪರ್ವತ ಶಿಖರದ ವಿಷಯವಾಗಿ ದೇವರ್ಷಿಗಳಾದ ನಾರದರು ಗಾಯನ ಮಾಡಿರುವ ಪುರಾಣ ಶ್ಲೋಕವಿದೆ. ಅದನ್ನೇ ಹೇಳುವೆನು, ಕೇಳು. ಪುಣ್ಯೇ ಗಿರೌ ಸುರಾಷ್ಟ್ರೇಷು ಮೃಗಪಕ್ಷಿ ನಿಷೇವಿತೆ ಉಜ್ಜಯಂತೆ ಸ್ಮ ತಪಾಂಗೋ ನಾ ಪೃಷ್ಠೆ ಮಹೀಯತೆ. ಸೌರಾಷ್ಟ್ರ ಪ್ರದೇಶದಲ್ಲಿರುವ ಮೃಗ ಪಕ್ಷಿ ನಿಷೇವಿತವಾದ ಪುಣ್ಯಪ್ರದವಾದ ಉಜ್ಜಯಂತ ಪರ್ವತದಲ್ಲಿ ತಪಸ್ಸನ್ನು ಮಾಡುವವನು ಸ್ವರ್ಗಲೋಕದಲ್ಲಿ ಮಾನ್ಯತೆಯನ್ನು ಪಡೆಯುತ್ತಾನೆ. ಸೌರಾಷ್ಟ್ರ ದೇಶದಲ್ಲಿಯೇ ಸುಪ್ರಸಿದ್ಧವಾದ ದ್ವಾರವತಿ ಇರುವುದು. ಆ ಪುಣ್ಯ ನಗರಿಯಲ್ಲಿಯೇ ನಿಮ್ಮ ಪ್ರಿಯ ಬಂಧುವಾದ ಮಧುಸೂದನನು ವಾಸವಾಗಿರುವನು. ಮಧುಸೂದನನು ಯಾರೆಂಬುದನ್ನು ನಿನಗೆ ಹೇಳಬೇಕಾಗಿಲ್ಲ. ಕೃಷ್ಣ ಪರಮಾತ್ಮ. ಧರ್ಮಜ, ಸಾಕ್ಷಾತ್ ಪರಮ ಪುರುಷನೇ ಶ್ರೀಕೃಷ್ಣನಾಗಿ ಅವತರಿಸಿರುವನು. ಆದ್ಯಂತರಹಿತನಾದ ಪುರಾಣ ಪುರುಷನವನು.
ಅವನಿಗೆ ಹುಟ್ಟು ಸಾವುಗಳಿಲ್ಲ. ಅವನು ಧರ್ಮಸ್ವರೂಪನು, ಸನಾತನನು, ವೇದಾಂಗ ಪಾರಂಗತರಾದ ಮತ್ತು ಆತ್ಮಜ್ಞಾನವನ್ನು ಪಡೆದಿರುವ ವಿಪ್ರರು ಮಹಾತ್ಮನಾದ ಧರ್ಮಸ್ವರೂಪಿಯಾದ ಸನಾತನನಾದ ಶ್ರೀಕೃಷ್ಣನ ವಿಷಯವಾಗಿ ಹೀಗೆ ಪ್ರವಚನ ಮಾಡಿದ್ದಾರೆ. ಗೋವಿಂದನು ಪವಿತ್ರವಾದ ವಸ್ತುಗಳಲ್ಲಿ ಪರಮ ಪವಿತ್ರನಾದವನು, ಪುಣ್ಯ ವಸ್ತುಗಳಲ್ಲಿ ಪುಣ್ಯನು, ಮಂಗಳ ವಸ್ತುಗಳಲ್ಲಿ ಮಂಗಳದಾಯಕನಾದವನು. ಯಾವುದೊಂದು ವಸ್ತುವಿಗೆ ಪವಿತ್ರತೆಯುಂಟಾಗಬೇಕಾದರೂ, ಯಾವುದೊಂದು ವಸ್ತುವು ಮಂಗಳದಾಯಕವಾಗಬೇಕಾದರೂ ಆ ವಸ್ತುವಿಗೆ ಗೋವಿಂದನ ಅನುಗ್ರಹವಿರಬೇಕು. ಗೋವಿಂದನ ಸಾನ್ನಿಧ್ಯದಿಂದ ಅಥವಾ ಅನುಗ್ರಹದಿಂದ ವಸ್ತುಗಳು, ತೀರ್ಥಗಳು, ಋಷಿಗಳು, ನದಿ ನದಗಳು ಪಾವನವಾಗಿ ಇತರರನ್ನು ಪಾವನಗೊಳಿಸಲು ಸಮರ್ಥವಾಗುವವು. ಮೂರು ಲೋಕಗಳಲ್ಲಿ ಪುಂಡರೀಕ್ಷಕನಾದ ದೇವನಾದ ಶ್ರೀಕೃಷ್ಣನೊಬ್ಬನೇ ಆದಿಪುರುಷನಾದ ಸನಾತನನು. ಅವ್ಯಯಾತ್ಮನು, ಅಕ್ಷಯರೂಪಿಯೋ, ವ್ಯಯಾತ್ಮನು, ಕ್ಷಯರೂಪಿಯೋ ಅವನೇ ಆಗಿರುವನು. ಕ್ಷೇತ್ರಜ್ಞನಾದ ಜೀವಾತ್ಮನು, ಪರಮೇಶ್ವರನಾದ ಪರಮಾತ್ಮನು ಅವನೇ ಆಗಿರುವನು. ಮಧುಹಂತಕನಾದ ಅಚಿಂತ್ಯನಾದ ಅಪ್ರಮೇಯನಾದ ಶ್ರೀಕೃಷ್ಣನ ರೂಪದಿಂದ ಶ್ರೀಹರಿಯು ದ್ವಾರವತಿಯಲ್ಲಿ ವಾಸ ಮಾಡುತ್ತಿರುವನು, ದ್ವಾರಕದಲ್ಲಿ. ಯುಧಿಷ್ಠಿರ, ಇನ್ನು ಮುಂದೆ ನಿನಗೆ ಪಶ್ಚಿಮ ದಿಕ್ಕಿನಲ್ಲಿ ಪವಿತ್ರವಾಗಿರುವ ಪುಣ್ಯಪ್ರದವಾಗಿಯೂ ಇರುವ ಅನರ್ಥ ಅಂದರೆ ಆವಂತಿ ದೇಶದಲ್ಲಿರುವ ಕ್ಷೇತ್ರಗಳನ್ನು ಹೇಳುತ್ತೇನೆ. ಆ ದೇಶದಲ್ಲಿ ಪಶ್ಚಿಮ ವಾಹಿನಿಯಾದ ನರ್ಮದಾ ನದಿಯು ಪ್ರವಹಿಸುತ್ತಿದೆ. ಆ ನದಿಯ ಎರಡು ಪಾರ್ಶ್ವಗಳಲ್ಲಿಯೂ ಪ್ರಿಯಂಗು ಮತ್ತು ಮಾವಿನ ಮರಗಳು ನಿಬಿಡವಾಗಿ ಬೆಳೆದಿವೆ. ಪ್ರಿಯಂಗುವೆಂದರೆ ಹೆಂಗಸರು ಸ್ಪರ್ಶದಿಂದ ಅರಳುವ ಹೂಗಳುಳ್ಳ ಪ್ರೇಂಕನ ಗಿಡ. ಇದು ಯಾವ ಗಿಡವೋ. ಅದರ ಎರಡು ಪಾರ್ಶ್ವಗಳಲ್ಲಿಯೂ ಬೆತ್ತದ ಬಳ್ಳಿಗಳು ದಟ್ಟವಾಗಿ ಬೆಳೆದಿವೆ. ಮೂರು ಲೋಕಗಳಲ್ಲಿಯೂ ಇರುವ ಸಕಲ ತೀರ್ಥಾದಿ ದೇವತೆಗಳು, ಪುಣ್ಯಕ್ಷೇತ್ರಾದಿ ದೇವತೆಗಳು, ಸಕಲ ನದಿ ನದ ಸರೋವರಾದಿ ದೇವತೆಗಳು, ಪರ್ವತಗಿರಿ ದುರ್ಗಾದಿ ದೇವತೆಗಳು, ಬ್ರಹ್ಮ ಪ್ರಮುಖರಾದ ದೇವದಾನವ ಗಂಧರ್ವರು, ಸಿದ್ಧ ಚಾರಣ ಮಹರ್ಷಿಗಳು ಪಶ್ಚಿಮ ವಾಹಿನಿಯಾದ ನರ್ಮದಾ ನದಿಯ ಶುಭ ಜಲದಲ್ಲಿ ಸ್ನಾನ ಮಾಡಲು ಬರುತ್ತಿರುತ್ತಾರೆ. ನರ್ಮದಾ ನದಿಯ ಆ ತೀರದಲ್ಲಿಯೇ ವಿಶ್ರವಸ ಮುನಿಯ ಪುಣ್ಯತಮವಾದ ಆಶ್ರಮವಿದ್ದಿತ್ತೆಂದು ನಾವು ಕೇಳಿದ್ದೇವೆ. ಆ ಪುಣ್ಯಾಶ್ರಮದಲ್ಲಿಯೇ ನರವಾಹನನಾದ ಧನಾಧಿಪತಿಯಾದ ಕುಬೇರನು ಹುಟ್ಟಿದನು. ಅದರ ಸಮೀಪದಲ್ಲಿಯೇ ಪುಣ್ಯತಮವಾದ ಶ್ರೇಷ್ಠವಾದ ವೈಡೂರ್ಯ ಪರ್ವತವಿರುವುದು. ಆ ಪರ್ವತವು ಸದಾ ಹಸಿರೆಲೆಗಳಿಂದಲೂ ಫಲಪುಷ್ಪಗಳಿಂದಲೂ ಕೂಡಿರುವ ಮರಗಳಿಂದ ಶೋಭಾಯಮಾನವಾಗಿರುವುದು. ವೈಡೂರ್ಯ ಪರ್ವತದ ಶಿಖರದಲ್ಲಿ ಪರಮ ಪವಿತ್ರವಾದ ಅರಳಿದ ಕಮಲ ಪುಷ್ಪಗಳಿಂದ ಕೂಡಿರುವ ದೇವತೆಗಳಿಂದಲೂ ಗಂಧರ್ವರಿಂದಲೂ ಸಂಸೇವ್ಯಮಾನವಾದ ಸರೋವರವಿರುವುದು. ಸ್ವರ್ಗಲೋಕ ಸದೃಶವಾಗಿರುವ ದೇವರ್ಷಿಗಳಿಂದ ಸಂಸೇವ್ಯಮಾನವಾಗಿರುವ ಆ ಪರ್ವತದಲ್ಲಿ ಅತ್ಯಾಶ್ಚರ್ಯಕರವಾದ ಅನೇಕ ದೃಶ್ಯಗಳನ್ನು ಕಾಣಬಹುದಾಗಿದೆ. ಧರ್ಮಜ, ಆ ಪರ್ವತದಲ್ಲಿಯೇ ವಿಶ್ವಾಮಿತ್ರನ ತಪಪ್ರಭಾವದಿಂದ ಹುಟ್ಟಿದ ಪ್ರಸಿದ್ಧವಾದ ವಿಶ್ವಾಮಿತ್ರ ನದಿಯ ಅನೇಕಾನೇಕ ಪುಣ್ಯತೀರ್ಥಗಳಿಂದ ಕೂಡಿರುವುದು. ನಹುಷಪುತ್ರನಾದ ಯಯಾತಿಯು ಆ ವಿಶ್ವಾಮಿತ್ರ ನದಿಯ ದಂಡೆಯ ಮೇಲಿದ್ದ ಧರ್ಮಾತ್ಮರಾದ ಅಷ್ಟಕಾದಿಗಳ ಮಧ್ಯದಲ್ಲಿ ಸ್ವರ್ಗದಿಂದ ಕೆಳಗೆ ಬಿದ್ದು, ಯಯಾತಿ ಮೇಲ್ಗಡೆಯಿಂದ ತಳೆದಾಗ ಅಲ್ಲಿ ಅವರ ಮುನಿಗಳ ಮಧ್ಯದಲ್ಲಿ ಬಿದ್ದಿರ್ತಾನೆ. ಅನಂತರದಲ್ಲಿ ಸತ್ಪುರುಷರ ಧರ್ಮಾತ್ಮರ ಪ್ರಭಾವದಿಂದಾಗಿ ಧರ್ಮಾತ್ಮರಿಗೆ ಪ್ರಾಪ್ತವಾಗುವ ಪುಣ್ಯಲೋಕವನ್ನು ಪುನಃ ಪಡೆದನು. ಯುಧಿಷ್ಠಿರ, ಆ ಸ್ಥಳದಲ್ಲಿಯೇ ಪುಣ್ಯ ಹ್ರದವು ಮೈನಾಕವೆಂಬ ಪರ್ವತವೂ ಇರುವವು. ಆ ಅವಂತಿ ದೇಶದಲ್ಲಿಯೇ ಕಂದ ಮೂಲ ಫಲಗಳಿಂದ ಕೂಡಿರುವ ಹಸಿತವೆಂಬ ಪರ್ವತವೂ ಇದೆ. ಪರಮ ಪವಿತ್ರವಾದ ಕಕ್ಷಸೇನನ ಪುಣ್ಯಾಶ್ರಮವು ಅಲ್ಲಿಯೇ ಇರುವುದು. ಮೂರು ಲೋಕಗಳಲ್ಲಿಯೂ ಖ್ಯಾತಿ ಹೊಂದಿರುವ ಮಹರ್ಷಿಗಳಾದ ಚವನರ ಪುಣ್ಯಾಶ್ರಮವಿರುವುದು ಅಲ್ಲಿಯೇ. ಆ ದಿವ್ಯಾಶ್ರಮದಲ್ಲಿ ಈಗಲೂ ವ್ರತನಿಷ್ಠರಾದ ಮಾನವರು ಹೆಚ್ಚು
ಶ್ರಮವಿಲ್ಲದೆಯೇ ತಪಸ್ಸಿನ ಸಿದ್ಧಿಯನ್ನು ಪಡೆಯುವರು. ಯುಧಿಷ್ಠಿರ, ಪಶ್ಚಿಮ ದಿಕ್ಕಿನಲ್ಲಿ ಮೃಗ ಪಕ್ಷಿ ನಿಷೇವಿತವಾದ ಭಾವಿತಾತ್ಮರಾದ ಋಷಿಗಳಿಗೆ ನಿವಾಸ ಸ್ಥಾನವಾದ ಜಂಬೂ ಮಾರ್ಗವೆಂಬ ಪುಣ್ಯಾಶ್ರಮವಿರುವುದು. ಆ ಪುಣ್ಯಾಶ್ರಮದ ಸಮೀಪದಲ್ಲಿ ತಪಸ್ವಿಗಳಿಂದ ನಿಬಿಡವಾದ ಕೇತುಮಾಲ, ಮೇದ್ಯ ಮತ್ತು ಗಂಗಾದ್ವಾರಗಳೆಂಬ ಪುಣ್ಯಕ್ಷೇತ್ರಗಳಿರುವವು. ಅವುಗಳಿಗೆ ಅನತಿ ದೂರದಲ್ಲಿರುವ ಸೈಂಧವಾರಣ್ಯವು ಸುಪ್ರಸಿದ್ಧವಾಗಿದ್ದು ಅನೇಕ ಪಕ್ಷಿಗಳಿಗೂ ಮೃಗಗಳಿಗೂ ಆಶ್ರಯಭೂತವಾಗಿದೆ. ಸೈಂಧವಾರಣ್ಯದ ಸಮೀಪದಲ್ಲಿ ಚತುರ್ಮುಖ ಬ್ರಹ್ಮನ ಸರೋವರವಾದ ಪುಷ್ಕರವೆಂಬ ಪುಣ್ಯತೀರ್ಥವಿದೆ. ವೈಖಾನಸರಿಗೂ ಸಿದ್ಧರಿಗೂ ಮತ್ತು ಋಷಿಗಳಿಗೂ ಪ್ರಿಯವಾದ ಆಶ್ರಮವು ಅಲ್ಲಿಯೇ ಇದೆ. ಆ ಪುಷ್ಕರ ತೀರ್ಥಕ್ಕೆ ಯಾತ್ರೆ ಹೋಗುವವರ ಉದ್ಧಾರಾರ್ಥವಾಗಿ ಚತುರ್ಮುಖನು ಪುಷ್ಕರ ತೀರ್ಥ ಯಾತ್ರೆಯ ಫಲವನ್ನು ಹೀಗೆ ಹೇಳಿದ್ದಾನೆ. ಅವನು ಹೇಳಿದ ಫಲಶ್ರುತಿಯನ್ನೇ ನಾನು ನಿನಗೂ ಹೇಳುವೆನು, ಕೇಳು. ಪುಷ್ಕರ ತೀರ್ಥಯಾತ್ರೆಯನ್ನು ಮಾಡುವನೆಂಬುದಾಗಿ ಸಂಕಲ್ಪ ಮಾಡಿದ ಮಾತ್ರದಿಂದಲೇ ಪರಿಶುದ್ಧಾತ್ಮನಾದ ಮಾನವನ ಸಕಲ ಪಾಪಗಳು ವಿನಾಶ ಹೊಂದುವುದಲ್ಲವೇ ಅವನು ಸ್ವರ್ಗಲೋಕದಲ್ಲಿಯೂ ಸಂತುಷ್ಟನಾಗಿರುತ್ತಾನೆ. ಪುರುಷ ವ್ಯಾಘ್ರನೇ ಯುಧಿಷ್ಠಿರ, ನಾನು ನಿನಗೆ ಪಶ್ಚಿಮ ದಿಕ್ಕಿನಲ್ಲಿರುವ ಪುಣ್ಯಕ್ಷೇತ್ರಗಳ ನದಿ, ನದ, ಸರೋವರಗಳ, ಪುಣ್ಯಾಶ್ರಮಗಳ ಮತ್ತು ಪರ್ವತಗಳ ವಿವರಣೆಯನ್ನು ವಿವರಿಸಿ ಹೇಳಿದೆನು. ಇನ್ನು ಮುಂದೆ ಉತ್ತರ ದಿಕ್ಕಿನಲ್ಲಿರುವ ಪುಣ್ಯಕ್ಷೇತ್ರಗಳನ್ನು ತಿಳಿಸುವೆನು. ಏಕಾಗ್ರಚಿತ್ತನಾಗಿ ಕೇಳು. ಆ ಪುಣ್ಯಕ್ಷೇತ್ರಗಳ ಕಥಾಶ್ರವಣವು ಮನುಷ್ಯನಲ್ಲಿ ವಿಶೇಷವಾದ ಧಾರ್ಮಿಕ ಶ್ರದ್ಧೆಯನ್ನುಂಟು ಮಾಡುತ್ತದೆ. ಉತ್ತರ ದಿಕ್ಕಿನಲ್ಲಿ ಮಹಾಪುಣ್ಯವತಿಯಾದ ಅನೇಕಾನೇಕ ಪುಣ್ಯತೀರ್ಥ ಕ್ಷೇತ್ರಗಳನ್ನೊಳಗೊಂಡಿರುವ ಸರಸ್ವತಿಯು ಪ್ರವಹಿಸುತ್ತಾಳೆ. ಆ ನದಿಯ ದಂಡೆಯಲ್ಲಿ ಸೋಪಾನ ಬಿದ್ದು ನದಿಯಲ್ಲಿ ಇಳಿಯುವುದಕ್ಕೂ ನದಿಯಿಂದ ಮೇಲಕ್ಕೆ ಬರುವುದಕ್ಕೂ ಅತಿ ಸುಲಭವಾಗಿದೆ. ಆ ದಿಕ್ಕಿನಲ್ಲಿಯೇ ಸಮುದ್ರಗಾಮಿನಿಯಾದ ಮಹಾವೇಗವುಳ್ಳ ಯಮುನಾ ನದಿಯು ಪ್ರವಹಿಸುವುದು. ಯಮುನಾ ನದಿಯ ತೀರದಲ್ಲಿ ಅತ್ಯಂತ ಶುಭವಾದ ಪ್ಲಾಕ್ಷಾವತರಣವೆಂಬ ತೀರ್ಥವಿದೆ. ಪುಣ್ಯತಮವಾದ ಆ ತೀರ್ಥದ ಸಮೀಪದಲ್ಲಿಯೇ ಬ್ರಾಹ್ಮಣರು ಸಾರಸ್ವತವೆಂಬ ಯಾಗ ಮಾಡಿ ಅವಭೃತ ಸ್ನಾನ ಮಾಡುತ್ತಾರೆ. ಆ ತೀರ್ಥಕ್ಕೆ ಅನತಿ ದೂರದಲ್ಲಿ ಸುಪ್ರಸಿದ್ಧವಾದ ದಿವ್ಯವಾದ ಶುಭಾವಹವಾದ ಅಗ್ನಿಶಿರವೆಂಬ ತೀರ್ಥವಿರುವುದು. ಆ ಅಗ್ನಿಶಿರ ತೀರ್ಥದ ಸಮೀಪದಲ್ಲಿ ಸೃಂಜಯ ಪುತ್ರನಾದ ಸಹದೇವನು ಶಮ್ಯದಂಡವನ್ನೆಸೆದು ದಂಡಪತನ ಪ್ರದೇಶ ಪರ್ಯಂತವಾಗಿ ಯಜ್ಞವೇದಿಕೆಯನ್ನು ನಿರ್ಮಿಸಿ ಯಾಗವನ್ನು ಮಾಡಿದನು. ಸಹದೇವನು ಮಾಡಿದ ಅದ್ಭುತ ಯಾಗದ ಪ್ರಶಂಸೆಯನ್ನು ಇಂದ್ರನೇ ಮಾಡಿದ್ದನು. ಶ್ಲೋಕರೂಪವಾದ ಇಂದ್ರನ ಪ್ರಶಂಸಾ ವಚನವನ್ನು ಬ್ರಾಹ್ಮಣರು ಇಂದು ಹೇಳುತ್ತಾರೆ. ಅಗ್ನಯಃ ಸಹ ದೇವೇನ ಸೇವಿತ ಯಯುನಾಮನು ತೇ ತಸ್ಯ ಕುರು ಶಾರ್ದೂಲ ಸಹಸ್ರಶತ ದಕ್ಷಿಣಾಃ. ದಕ್ಷಿಣಾಗ್ನಿ, ಗಾರ್ಹಪತ್ಯ ಮತ್ತು ಆಹವನೀಯಗಳೆಂಬ ಅಗ್ನಿತ್ರಯಗಳು ಯಮುನಾ ನದಿಯ ತೀರದಲ್ಲಿ ಸೃಂಜಯನ ಮಗನಾದ ಸಹದೇವನಿಂದ ಲಕ್ಷ ಲಕ್ಷ ದಕ್ಷಿಣೆಯುಳ್ಳ ಯಾಗದ ಮೂಲಕವಾಗಿ ಸೇವಿಸಲ್ಪಟ್ಟುವ ಈ ಮಾತು ಇಂದೂ ಜನಜನಿತವಾಗಿದೆ. ಯುಧಿಷ್ಠಿರ, ಯಮುನಾ ನದಿಯ ಆ ತೀರದಲ್ಲಿಯೇ ಭರತ ಚಕ್ರವರ್ತಿಯು 35 ಅಶ್ವಮೇಧ ಯಾಗಗಳನ್ನು ಮಾಡಿ ಬ್ರಾಹ್ಮಣರ ಸಕಲೇಷ್ಟಾರ್ಥಗಳನ್ನು ಪೂರ್ಣಗೊಳಿಸಿ ಪ್ರಸಿದ್ಧನಾದನು. ಶರಭಂಗ ಮಹರ್ಷಿಯ ಪುಣ್ಯಾಶ್ರಮವು ಅಲ್ಲಿಯೇ ಇರುವುದು. ಆ ಆಶ್ರಮ ಪ್ರದೇಶದಲ್ಲಿ ಸತ್ಪುರುಷರಿಂದ ಸರ್ವದಾ ಪೂಜಿಸಲ್ಪಡುವ ಸರಸ್ವತಿ ನದಿಯು ಪ್ರವಹಿಸುವುದು. ಆ ನದಿಯ ತೀರದಲ್ಲಿಯೇ ಹಿಂದೆ ವಾಲ್ಕೀಲ್ಯರು ಅನೇಕ ಯಾಗಗಳನ್ನು ಮಾಡಿದರೆಂದು ನಾವು ಕೇಳಿದ್ದೇವೆ. ಸರಸ್ವತಿ ನದಿಗೆ ಅನತಿ ದೂರದಲ್ಲಿ ಅತ್ಯಂತ ಶುಭವಾಹವಾದ ಮಹಾಪುಣ್ಯಪ್ರದವಾದ ದೃಷ್ಟದ್ವತಿ ನದಿಯು ಪ್ರವಹಿಸುವುದು. ಆ ಪ್ರದೇಶದಲ್ಲಿಯೇ ನ್ಯಗ್ರೋಧ, ಪುಣ್ಯ, ಪಾಂಚಾಲ್ಯ, ದಾಲ್ಭ್ಯ, ಘೋಷ ಮತ್ತು ದಾಲ್ಭ್ಯಗಳೆಂಬ 5 ಆಶ್ರಮಗಳೂ ಇವೆ. ಮಹಾತ್ಮನಾದ ಅನಂತ ಯಶಸ್ಕನಾದ ಮಹಾತೇಜಸ್ವಿಯಾದ ಜಿತೇಂದ್ರಿಯನಾದ ಸುವ್ರತನೆಂಬ ಮಹರ್ಷಿಯ
ಆಶ್ರಮವೂ ಅಲ್ಲಿಯೇ ಇರುವುದು. ಆಗ ಆಶ್ರಮ ಅಂದರೆ ಗುಡಿಸಲು ಥರ ಕಟ್ಕೊಂಡಿದ್ರಲ್ಲ, ಒಂದೂ ಸಿಗಲ್ಲ ಇವಾಗೆಲ್ಲ. ವಿಖ್ಯಾತರಾದ ಸಾಕಾರ ನಿರಾಕಾರರಾದ ಕೃಷ್ಣವರ್ಣರಾದ ವರ್ಣರಹಿತರಾದ ಸತ್ವಾದಿ ಗುಣರಹಿತರಾದ ವೇದಾಂಗ ಪಾರಂಗತರಾದ ನರನಾರಾಯಣರೆಂಬ ಇಬ್ಬರು ಮಹರ್ಷಿಗಳು ಆ ಪ್ರದೇಶದಲ್ಲಿಯೇ ಅನೇಕ ಯಜ್ಞಯಾಗಾದಿಗಳನ್ನು ಮಾಡಿದರು. ಆ ಪ್ರದೇಶದಲ್ಲಿಯೇ ವಿಶಾಖಯೂಪವೆಂಬ ಪುಣ್ಯಕ್ಷೇತ್ರವಿರುವುದು. ಆ ಪುಣ್ಯಕ್ಷೇತ್ರಕ್ಕೆ ಹಿಂದೆ ದೇವತೆಗಳು ಇಂದ್ರ ವರುಣರ ಸಮೇತರಾಗಿ ಹೋಗಿ ತಪಸ್ಸನ್ನು ಮಾಡಿದರು. ಆದುದರಿಂದಲೇ ಆ ಕ್ಷೇತ್ರವು ಇಂದಿಗೂ ಮಹಾಪವಿತ್ರ ಕ್ಷೇತ್ರವೆಂದು ಪ್ರಸಿದ್ಧವಾಗಿದೆ. ವಿಶಾಖಯೂಪದ ಸಮೀಪದಲ್ಲಿರುವ ಫಲಾಶಕ ಕ್ಷೇತ್ರಗಳಲ್ಲಿ ಮಹಾಮಹಿಮನಾದ ಜಮದಗ್ನಿ ಮಹರ್ಷಿಯು ಅನೇಕ ಯಜ್ಞಗಳನ್ನು ಮಾಡಿದನು. ಆ ಸಮಯದಲ್ಲಿ ಅನೇಕ ನದ ಸರೋವರಗಳು ತಮ್ಮ ಪವಿತ್ರೋದಕಗಳೊಡನೆ ಮೂರ್ತಿಮತ್ತಾಗಿ ಬಂದು ಆ ಜಮದಗ್ನಿ ಮಹರ್ಷಿಯನ್ನು ಸೇವಿಸಿದವು. ಸ್ವಯಂ ವಿಶ್ವಾವಸುವು ಆ ಮಹರ್ಷಿಯ ದೀಕ್ಷಾನುಷ್ಠಾನವನ್ನು ಕಂಡು ಜಮದಗ್ನಿಯನ್ನು ಈ ಶ್ಲೋಕದಿಂದ ಶ್ಲಾಘನೆ ಮಾಡಿರುವನು. ದೇವತೆಗಳನ್ನು ತೃಪ್ತಿಪಡಿಸಲು ಯಾಗ ಮಾಡುತ್ತಿದ್ದ ಜಮದಗ್ನಿ ಮಹರ್ಷಿಯ ಯಜ್ಞಕ್ಕೆ ನದಿಗಳೇ ಮೂರ್ತಿಮತ್ತಾಗಿ ಬಂದು ಬ್ರಾಹ್ಮಣರನ್ನು ಮಧುಪರ್ಕಾದಿಗಳಿಂದ ಸಂತೃಪ್ತಿಪಡಿಸಿದವು. ಯುಧಿಷ್ಠಿರ, ಗಂಧರ್ವ ಯಕ್ಷ ರಾಕ್ಷಸರಿಂದಲೂ ಅಪ್ಸರೆಯರಿಂದಲೂ ಸಂಸೇವ್ಯಮಾನವಾದ ಕಿರಾತರಿಗೂ ಕಿನ್ನರಿಗೂ ನಿವಾಸ ಸ್ಥಾನವಾದ ಪರ್ವತ ಶಿಖರಗಳಲ್ಲಿಯೇ ಶ್ರೇಷ್ಠವಾದ ಕೈಲಾಸ ಶಿಖರವನ್ನು ಭೇದಿಸಿಕೊಂಡು ಎಲ್ಲಿ ಗಂಗೆಯೋ ಹೊರಬರುತ್ತದೆಯೋ ಆ ಪವಿತ್ರ ಪ್ರದೇಶಕ್ಕೆ ಗಂಗಾದ್ವಾರವೆಂದೇ ಹೆಸರು. ಹರಿದ್ವಾರ. ಬ್ರಹ್ಮರ್ಷಿ ಸೇವಿತವಾದ ಆ ಗಂಗಾದ್ವಾರವನ್ನು ಮತ್ತು ಅದರ ಸಮೀಪದಲ್ಲಿರುವ ಸ್ಥಳವನ್ನು ಪವಿತ್ರ ಕ್ಷೇತ್ರಗಳೆಂದು ಋಷಿ ಮಹರ್ಷಿಗಳು ಸಾರಿದ್ದಾರೆ. ಈ ಪ್ರದೇಶದಲ್ಲಿಯೇ ಇರುವ ಪುಣ್ಯತಮವಾದ ಕಣಕಲ್ ಕ್ಷೇತ್ರದ ಯಾತ್ರೆಯನ್ನು ಹಿಂದೆ ಸನತ್ಕುಮಾರನು ಮಾಡಿದ್ದನು. ಪುರೂರವೆಂಬ ಪ್ರಸಿದ್ಧನಾದ ರಾಜನು ಇಲ್ಲಿರುವ ಪುರು ಎಂಬ ಪರ್ವತದ ಯಾತ್ರೆ ಮಾಡಿದ್ದನು. ಆ ಪರ್ವತದ ಸಮೀಪದಲ್ಲಿ ಮಹರ್ಷಿ ಗಣ ಸೇವಿತವಾದ ಭೃಗುತುಂಗವೆಂಬ ಮಹಾಪರ್ವತವಿರುವುದು. ಆ ಪರ್ವತದ ತಪ್ಪಲಿನಲ್ಲಿ ಸುಪ್ರಸಿದ್ಧನಾದ ಭೃಗು ಋಷಿಯು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡೆದನು. ಆ ಭೃಗುತುಂಗ ಮಹಾಗಿರಿಯ ಸಮೀಪದಲ್ಲಿಯೇ ಪರಮ ಪವಿತ್ರವಾದ ಅತ್ಯಂತ ವಿಶಾಲವಾದ ತ್ರಿಲೋಕ ಪ್ರಸಿದ್ಧವಾದ ಬದರಿ ಕ್ಷೇತ್ರವಿರುವುದು. ಭೂತ ಭವಿಷ್ಯತ್ ವರ್ತಮಾನಗಳೆಂಬ ತ್ರಿಕಾಲಗಳು ಯಾವನೇ ಆಗಿರುವನೋ ಅಥವಾ ಆ ತ್ರಿಕಾಲಗಳು ಯಾವನ ಅಧೀನದಲ್ಲಿರುವವೋ, ಯಾವನು ಶಾಶ್ವತನೂ ಪ್ರಭುವು ವಿಷ್ಣುವು ಸರ್ವೋತ್ತಮನೂ ಆಗಿರುವನೋ ಅಂತಹ ಶ್ರೀಮನ್ನಾರಾಯಣನ ತ್ರಿಲೋಕ ಪ್ರಸಿದ್ಧವಾದ ಪುಣ್ಯಪ್ರದವಾದ ಆಶ್ರಮವು ವಿಶಾಲವಾದ ಬದರಿಕಾಶ್ರಮದ ಸಮೀಪದಲ್ಲಿ ಕಂಗೊಳಿಸುತ್ತಿದೆ. ಬದ್ರಿನಾಥ್. ಆ ಪುಣ್ಯಕ್ಷೇತ್ರದಲ್ಲಿ ಅನಾದಿ ಕಾಲದಿಂದಲೂ ಗಂಗೆಯು ಕೆಲವು ಕಡೆ ಉಷ್ಣೋದಕದಿಂದಲೂ, ಹಾಟ್ ಸ್ಪ್ರಿಂಗ್ಸ್ ಬಗ್ಗೆ ಕೂಡ ವರ್ಣನೆ ಇದೆ ನೋಡಿ, ಕೆಲವು ಕಡೆ ಶೀತೋದಕದಿಂದಲೂ ಕೂಡಿ ಪ್ರವಹಿಸುತ್ತದೆ. ವಿಶಾಲವಾದ ಬದರಿ ಕ್ಷೇತ್ರದ ಸಮೀಪದಲ್ಲಿ ಪ್ರವಹಿಸುವ ಗಂಗಾ ನದಿಯ ಮರಳು ಸ್ವರ್ಣಮಯವಾಗಿರುವುದು. ಮಹಾಭಾಗರಾದ ಮಹಾತೇಜಸ್ವಿಗಳಾದ ಋಷಿ ಮಹರ್ಷಿಗಳು ಮತ್ತು ದೇವತೆಗಳು ಅನುದಿನವೂ ಆ ಪವಿತ್ರ ಕ್ಷೇತ್ರಕ್ಕೆ ಬಂದು ಶ್ರೀಮನ್ನಾರಾಯಣನನ್ನು ಆರಾಧಿಸುತ್ತಾರೆ. ನೀವು ಸುವಿಚಾರ ಅಂದರೆ ಹಿಮಾಲಯ ಕಡೆ ಹೋಗಲಿಲ್ಲ, ಚಾರ್ಧಾಮ್ ಯಾತ್ರೆ ಮಾಡಿದ್ದೀರಾ? ಕೇದಾರ್ನಾಥ್ಗೆ ಹೋಗಿದ್ದೀರಾ? ಹಾಂ, ಹಂಗಾದರೆ ಸ್ವಲ್ಪ ಐಡಿಯಾ ಬಂದ್ಬಿಟ್ಟಿರುತ್ತೆ. ಸರಿ. ಸಕಲ ಪುಣ್ಯಕ್ಷೇತ್ರಗಳಿಂದಲೂ ನದ ಸರೋವರಗಳಿಂದಲೂ ಕೂಡಿರುವ ಈ ಜಗತ್ತೇ ಸೂಕ್ಷ್ಮ ರೂಪದಲ್ಲಿ ದೇವದೇವನಾದ ಸನಾತನನಾದ ಪರಮಾತ್ಮನಾದ ಶ್ರೀಮನ್ನಾರಾಯಣನ ದಿವ್ಯ ಸಾನ್ನಿಧ್ಯವಿರುವ ಆ ಬದ್ರಿ ಕ್ಷೇತ್ರದಲ್ಲಿರುವುದು. ಪುಣ್ಯತಮನಾದ ಪರಬ್ರಹ್ಮ ಸ್ವರೂಪನಾದ ತೀರ್ಥಸ್ವರೂಪನಾದ ತಪೋವನ ರೂಪನಾದ ಪರಾತ್ಪರನಾದ ಸಕಲ ಪ್ರಾಣಿಗಳಿಗೂ ಈಶ್ವರನಾದ ಶಾಶ್ವತನಾದ ಬ್ರಹ್ಮರೂಪನಾದ ಪರಮಪದ ರೂಪನಾದ ಶ್ರೀಮನ್ನಾರಾಯಣನನ್ನು ವಿದ್ವಾಂಸರಾದ ಯಾರು
ತಿಳಿಯುವರು, ಅವರಿಗೆ ಶೋಕವೆಂಬುದೇ ಇರುವುದಿಲ್ಲ. ಆದಿದೇವನಾದ ಪರಮಯೋಗಿಯಾದ ಮಧುಸೂದನನ ಸಾನ್ನಿಧ್ಯವಿರುವ ಆ ಬದರಿಕಾಶ್ರಮದಲ್ಲಿ ದೇವರ್ಷಿಗಳು, ಸಿದ್ಧರು, ಸಕಲ ತಪೋಧನರು ಸರ್ವದಾ ಉಪಸ್ಥಿತರಾಗಿರುತ್ತಾರೆ. ಯುಧಿಷ್ಠಿರ, ಆ ಬದರಿ ಕ್ಷೇತ್ರವು ಪ್ರಪಂಚದಲ್ಲಿರುವ ಎಲ್ಲ ಪುಣ್ಯಕ್ಷೇತ್ರಗಳಿಗಿಂತಲೂ ಶ್ರೇಷ್ಠವಾದುದೆಂಬುದರಲ್ಲಿ ನೀನು ಸ್ವಲ್ಪವಾದರೂ ಸಂಶಯ ಪಡುವ ಕಾರಣವಿಲ್ಲ. ಈಗ ನಾನು ಹೇಳಿದ ಸ್ಥಳಗಳೆಲ್ಲವೂ ಈ ಪೃಥ್ವಿಯಲ್ಲಿ ಪುಣ್ಯತೀರ್ಥಗಳೂ ಪುಣ್ಯಕ್ಷೇತ್ರಗಳೂ ಆಗಿವೆ. ಆ ಎಲ್ಲ ಪುಣ್ಯತೀರ್ಥಗಳು ಮತ್ತು ಪುಣ್ಯಕ್ಷೇತ್ರಗಳು ಅಷ್ಟವಸುಗಳಿಂದಲೂ, ಸಿದ್ಧರಿಂದಲೂ, ಆದಿತ್ಯರಿಂದಲೂ, ಮರುತ್ತಗಳಿಂದಲೂ, ಅಶ್ವಿನಿ ದೇವತೆಗಳಿಂದಲೂ, ಋಷಿ ಮಹರ್ಷಿಗಳಿಂದಲೂ ಸಂದರ್ಶಿಸಲ್ಪಡುತ್ತಿವೆ. ನೀನು ನಿನ್ನೊಡನೆ ಇರುವ ಬ್ರಾಹ್ಮಣರಿಂದಲೂ, ತಪಸ್ವಿಗಳಿಂದಲೂ ಮತ್ತು ನಿನ್ನ ಅನುಜರಿಂದಲೂ ಕೂಡಿದವನಾಗಿ ಆ ಎಲ್ಲ ಪುಣ್ಯಕ್ಷೇತ್ರಗಳನ್ನು ಪುಣ್ಯತೀರ್ಥಗಳನ್ನು ಸಂದರ್ಶಿಸಿದ್ದೇ ಆದರೆ ನಿನ್ನ ಮನಸ್ಸಿನ ಆತಂಕವು ದೂರವಾಗುತ್ತದೆ. ಇವಾಗ ಮಹರ್ಷಿಗಳು ಬರ್ತಾರೆ. ವೈಶಂಪಾಯನರು ಮಹಾಭಾರತ ಪ್ರವಚನವನ್ನು ಮುಂದುವರಿಸುತ್ತಾ ಇಡುತ್ತಾರೆ. ಜನ್ಮೇಜಯ, ನಾನು ಮೇಲೆ ಹೇಳಿದ ರೀತಿಯಲ್ಲಿ ಪುರೋಹಿತರಾದ ದ್ಯೋಮರು ಧರ್ಮರಾಜನನ್ನು ಕುರಿತು ಪೃಥ್ವಿಯಲ್ಲಿರುವ ತೀರ್ಥಗಳು ಮತ್ತು ಪುಣ್ಯಕ್ಷೇತ್ರಗಳ ಪ್ರವಚನ ಮಾಡುತ್ತಿರಲಾಗಿ ಮಹಾತೇಜಸ್ವಿಗಳಾದ ಲೋಮಶ ಮಹರ್ಷಿಗಳು ಧರ್ಮರಾಜನ ಸಮೀಪಕ್ಕೆ ಆಗಮಿಸಿದರು. ಆಗಮಿಸಿದ ಮಹರ್ಷಿಗಳನ್ನು ವಿದ್ಯುಕ್ತವಾಗಿ ಉಪಚರಿಸಿದ ನಂತರ ಅವರನ್ನು ಪೀಠದಲ್ಲಿ ಕುಳ್ಳಿರಿಸಿ ಧರ್ಮಜನೂ ಆತನ ಅನುಜರು ಮತ್ತು ಬ್ರಾಹ್ಮಣರು ಸ್ವರ್ಗದಲ್ಲಿ ದೇವತೆಗಳು ಇಂದ್ರನನ್ನು ಸುತ್ತುವರಿದು ಕುಳಿತುಕೊಳ್ಳುವಂತೆ ಲೋಮಶರನ್ನು ಸುತ್ತುವರಿದು ಕುಳಿತುಕೊಂಡರು. ಲೋಮಶ ಮಹರ್ಷಿಗಳನ್ನು ಸ್ವಾಗತಿಸಿ ಗೌರವಿಸಿದ ನಂತರ ಧರ್ಮರಾಜನು ಬದ್ಧಾಂಜಲಿಯಾಗಿ ಮಹರ್ಷಿಗಳಾದ ಲೋಮಶರ ಆಗಮನದ ಕಾರಣವನ್ನು ಮತ್ತು ಅವರ ದೇಶ ಸಂಚಾರದ ಪ್ರಯೋಜನವನ್ನು ವಿನಯಾನ್ವಿತವನಾಗಿ ಕೇಳಿದನು. ವಿನೀತನಾದ ಪಾಂಡುಪುತ್ರನಿಂದ ಪ್ರಶ್ನಿಸಲ್ಪಟ್ಟ ಲೋಮಶರು ಪಾಂಡವಾಗ್ರಜನ ನಯ ವಿನಯಾದಿ ಗುಣಗಳನ್ನು ಕಂಡು ಸುಪ್ರೀತರಾಗಿ ಸುಮಧುರವಾದ ಈ ಮಾತುಗಳನ್ನಾಡಿದರು. ಕುಂತಿಪುತ್ರನೇ, ನಾನು ಸ್ವೇಚ್ಛೆಯಿಂದ ತ್ರಿಭುವನಗಳನ್ನು ಸಂಚಾರ ಮಾಡುತ್ತಿರುವಾಗ ಒಮ್ಮೆ ಸ್ವರ್ಗಾಧಿಪತಿಯಾದ ಇಂದ್ರನ ಅರಮನೆಗೂ ಹೋಗಿ ಅವನನ್ನು ಸಂದರ್ಶಿಸಿದೆನು. ಆದರೆ ಅಂದು ಇಂದ್ರನ ಸಿಂಹಾಸನದಲ್ಲಿ ಇಂದ್ರನೊಬ್ಬನೇ ಕುಳಿತಿರಲಿಲ್ಲ. ಅವನೊಡನೆ ಸವ್ಯಸಾಚಿಯಾದ ವೀರನಾದ ನಿನ್ನ ತಮ್ಮನಾದ ಅರ್ಜುನನೂ ಕುಳಿತಿರುವುದನ್ನು ಕಂಡೆನು. ಮನುಜಾಧಿಪನೇ, ಆ ದೃಶ್ಯವು ಕೌತುಕವನ್ನುಂಟು ಮಾಡಿತು. ಅರ್ಜುನನು ಇಂದ್ರನ ಅರ್ಧಾಸನದಲ್ಲಿ ಕುಳಿತಿರುವುದನ್ನು ಕಂಡು ನಾನು ಆಶ್ಚರ್ಯಭರಿತನಾದೆನು. ಅಚ್ಚರಿಯನ್ನು ಸೂಚಿಸುತ್ತಿದ್ದ ನನ್ನ ಮುಖವನ್ನು ನೋಡಿ ದೇವೇಶನು ನನ್ನನ್ನು ಕುರಿತು, ನೀವು ಕೂಡಲೇ ಪಾಂಡವರ ಬಳಿಗೆ ಹೋಗಬೇಕು ಎಂದು ಹೇಳಿದನು. ಇಂದ್ರನ ಆಶಯದಂತೆ ಮತ್ತು ಮಹಾತ್ಮನಾದ ಅರ್ಜುನನ ಪ್ರಾರ್ಥನೆಯಂತೆ ನಾನು ಸಾವಕಾಶ ಮಾಡದೆ ಸ್ವರ್ಗಲೋಕದಿಂದ ಹೊರಟು ನಿನ್ನನ್ನು ಮತ್ತು ನಿನ್ನ ಅನುಜರನ್ನು ನೋಡುವ ಸಲುವಾಗಿ ಶೀಘ್ರವಾಗಿ ಇಲ್ಲಿಗೆ ಬಂದಿರುವೆನು. ಧರ್ಮಜ, ನಾನೀಗ ನಿನಗೆ ಅತ್ಯಂತ ಪ್ರಿಯಕರವಾದ ವಾರ್ತೆಯನ್ನು ಹೇಳಲಿರುವೆನು. ನಾನು ಹೇಳಲಿರುವ ಈ ಸುವಾರ್ತೆಯನ್ನು ನಿನ್ನ ಅನುಜರೊಡನೆಯೂ ದ್ರೌಪದಿಯೊಡನೆಯೂ ನಿನ್ನನ್ನನುಸರಿಸಿ ಬಂದಿರುವ ಬ್ರಾಹ್ಮಣರೊಡನೆಯೂ ಕೂಡಿಕೊಂಡು ಏಕಾಗ್ರಚಿತ್ತದಿಂದ ಕೇಳುವವನಾಗು. ಧರ್ಮಜ, ನೀನು ಯಾವ ಮಹಾಸ್ತ್ರದ ಸಂಗ್ರಹಕ್ಕಾಗಿ ಪಾರ್ಥನನ್ನು ಕಳಿಸಿಕೊಟ್ಟೆಯೋ ಆ ಮಹಾಸ್ತ್ರವನ್ನು ಪಾರ್ಥನು ರುದ್ರನಿಂದ ಪಡೆದಿರುವನು. ಭಯಂಕರವಾದ ಆ ಮಹಾಸ್ತ್ರಕ್ಕೆ ಬ್ರಹ್ಮಶಿರವೆಂದು ಹೆಸರು. ಆ ಮಹಾಸ್ತ್ರವು ಸಮುದ್ರ ಮಂಥನದ ಕಾಲದಲ್ಲಿ ಅಮೃತವು ಪ್ರಾದುರ್ಭೂತರಿವಾದ ನಂತರ ಹುಟ್ಟಿತು. ಅದನ್ನು ಆಗ ರುದ್ರನು ಪಡೆದನು. ಅದೇ ಮಹಾಸ್ತ್ರವನ್ನಿಂದು ಅರ್ಜುನನು ಘೋರವಾದ ತಪಸ್ಸನ್ನು ಮಾಡಿ ಮಂತ್ರ ಸಂಹಾರ ಪ್ರಾಯಶ್ಚಿತ್ತ ಮಂಗಳಪೂರ್ವಕವಾಗಿ ಪಡೆದಿರುತ್ತಾನೆ. ಟೀಕಾಕಾರರು ಸ್ವಲ್ಪ ವ್ಯಕ್ತ ಮಾಡ್ತಾರೆ ತನ್ನ ಅಭಿಪ್ರಾಯನ. ಸಮಂತ್ರಂ ಪ್ರಯೋಗ ಮಾಡುವಾಗ ಪುನಶ್ಚರಣೆ ಮಾಡಬೇಕಾದ ಮಂತ್ರಗಳೊಡನೆ ಪ್ರಯೋಗಿಸುವುದು ಅದನ್ನು ಸಮಂತ್ರಂ.
ಸಸಂಹಾರಂ, ಕೆಲವು ಮಹಾಸ್ತ್ರಗಳನ್ನು ಪ್ರಯೋಗಿಸಿದ ನಂತರ ಪುನಃ ಪಡೆಯುವ ಪ್ರಕ್ರಿಯೆಯೂ ಇರುವುದು. ಮಹಾಸ್ತ್ರಗಳು ಪ್ರಯುಕ್ತವಾದ ನಂತರ ಸಾಧಾರಣ ಬಾಣಗಳಂತೆ ವಿನಾಶ ಹೊಂದುವುದಿಲ್ಲ. ಪ್ರಯೋಗಿಸಿದ ನಂತರ ಎದುರಾಳಿಯನ್ನು ಧ್ವಂಸ ಮಾಡಿ ಪುನಃ ಪ್ರಯೋಗಿಸಿದವನ ಬತ್ತಳಿಕೆಯನ್ನೇ ಸೇರುತ್ತವೆ. ಇಂತಹ ಒಂದು ಪ್ರಕ್ರಿಯೆಗೆ ಸಂಹಾರ ಪ್ರಕ್ರಿಯೆ ಎಂದು ಹೆಸರು. ಸಪ್ರಾಯಶ್ಚಿತ್ತಂ, ಇಂತಹ ಮಹಾಸ್ತ್ರಗಳನ್ನು ಪ್ರಯೋಗಿಸಿದರೆ ಎದುರಾಳಿಯು ಮಾತ್ರವಲ್ಲದೆ ನಿರ್ದೋಷಿಗಳಾದ ಅನೇಕಾನೇಕ ಪ್ರಾಣಿಗಳ ಧ್ವಂಸವೂ ಆಗುತ್ತದೆ. ಆದರೆ ಅದರ ಶಕ್ತಿಯೇ ಅಂತಹದ್ದು. ದೋಷರಹಿತವಾದ ಪ್ರಾಣಿಗಳ ವಧ ನಿಮಿತ್ತವಾದ ದೋಷಕ್ಕೆ ಪ್ರಾಯಶ್ಚಿತ್ತವು ಮಹಾಸ್ತ್ರಗಳ ಉಪದೇಶ ಕಾಲದಲ್ಲಿ ಹೇಳಲ್ಪಡುತ್ತದೆ. ಮತ್ತು ಇನ್ನೊಂದು ಸಮಂಗಳಂ, ದೋಷರಹಿತವಾದ ಪ್ರಾಣಿಗಳ ಧ್ವಂಸವಾದರೂ ಅವುಗಳಿಗೆ ಯುದ್ಧದಿಂದ ಮರಣ ಹೊಂದುವುದರಿಂದ ಪುಣ್ಯಲೋಕವು ಆ ಮಹಾಸ್ತ್ರದ ಸಂಬಂಧದಿಂದ ಪ್ರಾಪ್ತವಾಗುತ್ತದೆ. ಮತ್ತು ಶತ್ರು ಸಂಹಾರವಾದ ಮೇಲೆ ಮಂಗಳ ಉಂಟಾಗಬೇಕು ಅಥವಾ ಶಾಂತಿಯು ನೆಲೆಸಬೇಕೆಂಬ ಪ್ರಕ್ರಿಯೆಯು ಆ ಮಹಾಸ್ತ್ರದ ಮೂಲಮಂತ್ರದಲ್ಲಿಯೇ ಸೇರಿಕೊಂಡಿರುತ್ತದೆ. ಅರ್ಜುನನು ರುದ್ರದೇವನಿಂದ ಬ್ರಹ್ಮಶಿರವೆಂಬ, ಅಂದರೆ ಇದು ಪಾಶುಪತಾಸ್ತ್ರ, ಇದು ತುಂಬ ಪವರ್ಫುಲ್ಲು. ಎಲ್ಲ ಅಸ್ತ್ರಗಳಿಗೂ ಅದಕ್ಕೆ ನಿಲ್ಲಿಸೋದಕ್ಕೆ ಒಂದು ಮಾರ್ಗ ಇರುತ್ತೆ. ಬ್ರಹ್ಮಾಸ್ತ್ರ, ನಾರಾಯಣಾಸ್ತ್ರ. ನಾರಾಯಣಾಸ್ತ್ರಗೆ ಹೆಂಗೆ ನಿಲ್ಲಿಸ್ಬೋದಂದರೆ ಕೈ ಜೋಡಿಸ್ಕೊಂಡ್ಬಿಟ್ಟು ಸಾಷ್ಟಾಂಗ ಪ್ರಣಾಮ ಮಾಡಿಬಿಟ್ರೆ ವಾಪಸ್ ಹೊಟ್ಟೋಗ್ಬಿಡುತ್ತೆ ನಾರಾಯಣಾಸ್ತ್ರ. ಬ್ರಹ್ಮಾಸ್ತ್ರವನ್ನು ಇನ್ನೊಂದು ಈ ಕಡೆ ಇವನ ಹತ್ರ ಬ್ರಹ್ಮಾಸ್ತ್ರ ಇತ್ತಂದರೆ ಈ ಬ್ರಹ್ಮಾಸ್ತ್ರದಿಂದ ಆ ಬ್ರಹ್ಮಾಸ್ತ್ರನ ಉಪಶಮನ ಮಾಡ್ಬೋದು. ಬ್ರಹ್ಮಾಸ್ತ್ರ ಹಾಕಿದ್ರೆ 21 ವರ್ಷ ಮತ್ತು ಹುಲ್ಲು ಬೆಳೆಯೋದಿಲ್ಲ. ಈಗಿರೋ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೆ 7 ವರ್ಷ ಹುಲ್ಲು ಬೆಳೆಯೋದಿಲ್ಲ. ಬ್ರಹ್ಮಾಸ್ತ್ರ ಹಾಕಿದ್ರೆ 21 ವರ್ಷ ಮುಂಚೆ ಬಂದಿತ್ತು ಅದರ ವರ್ಣನೆ. 21 ವರ್ಷ ಮತ್ತು ಉಳ್ಳೇ ಬೆಳೆಯೋದಿಲ್ಲ, ಅಷ್ಟು ಭಯಂಕರ ಅಸ್ತ್ರ ಅದು. ಅದನ್ನು ಇನ್ನೊಬ್ಬ ಈ ಕಡೆ ಅವನ ಹತ್ರ ಬ್ರಹ್ಮಾಸ್ತ್ರ ಇದ್ದರೆ ಅದನ್ನು ಉಪಶಮನ ಮಾಡಬಹುದು. ಪಾಶುಪತಾಸ್ತ್ರ, ಅರ್ಜುನ ಹತ್ರ ಇರೋ ಪಾಶುಪತಾಸ್ತ್ರಾಗಿ ಏನು ಬಿರುಗುಡೆ ಇಲ್ಲ, ಅದಕ್ಕೆ ಏನು ಆಪೋಸಿಟ್ ಏನೂ ಇಲ್ಲ. ಗೋವಿಂದ ಅಷ್ಟೇ, ಪ್ರಳಯ ಅಷ್ಟೇ, ಇಲ್ಲ ಪ್ರಪಂಚ ಪ್ರಳಯನೇ ಆಗಿಬಿಡುತ್ತೆ. ಅದಕ್ಕೆ ಅದು ಶಿವನ ಹತ್ರ ಬಿಟ್ಟರೆ ಒಂದು ಅರ್ಜುನ ಹತ್ರನೇ, ಅದು ಯಾರಿಗೂ ವರದಲ್ಲಿ ಕೊಡೋದೇ ಇಲ್ಲ. ಅದು ಆ ಪಾಶುಪತಾಸ್ತ್ರ ಇರುತ್ತೆ. ಯಾಕಂದರೆ ಎದುರುಗಡೆ ಇದ್ದವನು ಭೀಷ್ಮ, ಸ್ವೇಚ್ಛಾಮರಣ, ದ್ರೋಣಾಚಾರ್ಯ ಅರ್ಜುನನ ಗುರುಗಳು, ಪರಶುರಾಮನ ಶಿಷ್ಯರು, ಇವರೆಲ್ಲ ಕರ್ಣ, ಇವರೆಲ್ಲ ಇವರು 3 ಜನರನ್ನು ಹೆಂಗೆ ಸಾಯ್ತಾರಂದರೆ, ಅಲ್ಲಿ ತನಕ ಪಾಶುಪತಾಸ್ತ್ರ ಇಲ್ಲ ಅಂದರೆ ಧರ್ಮರಾಜನಿಗೆ ನಿದ್ದೆನೇ ಬರ್ತಾ ಇರೋದಿಲ್ಲ. ಭೀಷ್ಮ ಸಾಯೋದೇ ಇಲ್ಲವಲ್ಲ, ಸ್ವೇಚ್ಛಾಮರಣ. ನೀನು ಯಾವುದೇ ಅಸ್ತ್ರ ಹಾಕು, ಅವನು ಸಾಯಬೇಕು ಅಂದ್ಕೊಂಡ್ರೇ ಸಾಯ್ತಾನೆ. ಅದಕ್ಕೆ ಬಟ್ ಇದೊಂದಿರುತ್ತೆ, ಈ ಪಾಶುಪತಾಸ್ತ್ರ ಹಾಕಿದ್ರೆ ಮಾತ್ರ ಇಡೀ ಸಂಪೂರ್ಣ ಪ್ರಳಯನೇ ಬಂದುಬಿಡ್ತಾ ಇರುತ್ತೆ. ಆದ್ದರಿಂದ ಅರ್ಜುನನಿಗೆ ಇದಿತ್ತು. ಬಟ್ ಇದು ಯಾವಾಗಂದರೆ ಆವಾಗ ಹಾಕೋಂಗಿಲ್ಲ, ತುಂಬ ಎಕ್ಸೆಪ್ಷನಲ್ ಕೇಸಲ್ಲಿ ಅದು ಹಾಕಬೇಕಾಗುತ್ತೆ. ಇಲ್ಲಾಂದರೆ ಅದ್ರ ದೋಷಗಳು ಹಂಗೆ ಇರುತ್ತೆ. ಇದನ್ನು ಈ ಪಾಶುಪತಾಸ್ತ್ರವನ್ನು ಅರ್ಜುನ ಈಗ ಪಡೆದುಬಿಟ್ಟಿದ್ದಾನೆ. ಪಾಶುಪತ ಮಹಾಸ್ತ್ರವನ್ನು ಪಡೆದದ್ದಲ್ಲದೆ ಇಂದ್ರನಿಂದ ವಜ್ರಾಯುಧವನ್ನು, ಯಮನಿಂದ ದಂಡಾಯುಧವನ್ನು, ವರುಣನಿಂದ ಪಾಶವನ್ನು, ಕುಬೇರನಿಂದ ಶಕ್ತಾಯುಧವನ್ನು ಪಡೆದಿರುವನು. ಇಂದ್ರಲೋಕದಲ್ಲಿ ಅರ್ಜುನನು ಸಂಗೀತವನ್ನು, ವಾದ್ಯವಾದನವನ್ನು ಮತ್ತು ನಾಟ್ಯಶಾಸ್ತ್ರವನ್ನು ಕಲಿತು ಆಯಾಯ ಶಾಸ್ತ್ರಗಳಲ್ಲಿ ಸಂಪೂರ್ಣ ಪಾಂಡಿತ್ಯವನ್ನು ಪಡೆದಿರುತ್ತಾನೆ. ಸುಸ್ವರವಾದ ಸಾಮವೇದವನ್ನು ವಿಶ್ವಾವಸುವಿನ ಮಗನಿಂದಲೇ ಅಧ್ಯಯನ ಮಾಡಿರುತ್ತಾನೆ. ಸಾಮವೇದ ಪಾರಾಯಣ ಕೇಳೋದಕ್ಕೆ ತುಂಬ ಅದ್ಭುತವಾಗಿರುತ್ತೆ. ತಿರುವಣ್ಣಾಮಲೈ ಪಕ್ಕದಲ್ಲಿ ನಿತ್ಯಾನಂದ ಆಶ್ರಮ ಇತ್ತು, ಅಲ್ಲೊಂದು 9 ತಿಂಗಳಿದ್ದೆ. ಅಲ್ಲಿ ಸ್ವಾಮೀಜಿಯರು ಕರೆಸಿ ಮಾಡಿಸ್ತಾಯಿದ್ರು. ಕೇಳೋದಕ್ಕೆ ಒಳ್ಳೆ ಧ್ಯಾನಕ್ಕೆ ಕೂತ್ಕೊಂಡ್ಬಿಡ್ಬೇಕು ಅನಿಸುತ್ತೆ, ತುಂಬ ಇಂಪಾಗಿರುತ್ತೆ. ಮತ್ತು ನಾನು ಹೇಳಿದ ರೀತಿಯಲ್ಲಿ ಸಕಲ ಮಹಾಸ್ತ್ರಗಳನ್ನು ಮತ್ತು ನೃತ್ಯ, ಗಾಯನ, ವಾದ್ಯ ವಿದ್ಯೆಗಳನ್ನು ಅರ್ಜುನನು ಸಾಂಗೋಪಾಂಗವಾಗಿ ಪಡೆದು ಸ್ವರ್ಗಲೋಕದಲ್ಲಿ ಸುಖದಿಂದ ಕಾಲ ಕಳೆಯುತ್ತಿದ್ದಾನೆ. ಇಂದ್ರನು ನನ್ನೊಡನೆ ಹೇಳಿರುವ ವಾರ್ತೆಯನ್ನು ಈಗ ನಾನು ನಿನಗೆ ಯಥಾವತ್ತಾಗಿಯೇ ಹೇಳುವೆನು, ಕೇಳು ಧರ್ಮಜ. ಇಂದ್ರನು ನನ್ನೊಡನೆ ಹೀಗೆ ಹೇಳಿರುವನು: ಲೋಮಶರೇ, ನೀವು ನಿಮ್ಮ ಲೋಕ ಪರ್ಯಟನ ಕಾಲದಲ್ಲಿ ಮನುಷ್ಯ ಲೋಕಕ್ಕೂ ಖಂಡಿತವಾಗಿ
ಹೋಗಲಿರುವಿರಿ. ನೀವು ಮನುಷ್ಯ ಲೋಕಕ್ಕೆ ಹೋದಾಗ ಯುಧಿಷ್ಠಿರನನ್ನು ಸಂದರ್ಶಿಸಿ ನಾನು ಹೇಳಿರುವ ಈ ಮಾತುಗಳನ್ನು ಅವನೊಡನೆ ಹೇಳಿರಿ. ಧರ್ಮಜ, ನಿನ್ನ ಅನುಜನಾದ ಅರ್ಜುನನು ಅನೇಕಾನೇಕ ಮಹಾಸ್ತ್ರಗಳನ್ನು ಪಡೆದು ದೇವತೆಗಳಿಂದಲೂ ಸಾಧಿಸಲು ಸಾಧ್ಯವಾದ ದೇವಕಾರ್ಯವನ್ನು ನಿರ್ವಹಿಸಿ ನಿನ್ನ ಬಳಿಗೆ ಅತಿ ಶೀಘ್ರದಲ್ಲಿಯೇ ಬರುವವನಿದ್ದಾನೆ. ನೀನು ನಿನ್ನ ತಮ್ಮನು ಬರುವವರೆಗೂ ಉಳಿದ ತಮ್ಮಂದಿರೊಡನೆ ತಪಶ್ಚರ್ಯೆಯನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಿರು. ತಪಸ್ಸಿಗಿಂತಲೂ ಶ್ರೇಷ್ಠವಾದದ್ದು ಮತ್ತೊಂದಿಲ್ಲ. ತಪಸ್ಸಿನಿಂದ ಮಹಾಫಲವು ಲಭ್ಯವಾಗುತ್ತದೆ. ಧರ್ಮಜ, ನಿನ್ನ ಮನಸ್ಸಿನಲ್ಲಿರುವ ಮತ್ತೊಂದು ಆತಂಕವನ್ನು ಪರಿಹರಿಸಲಿಚ್ಛಿಸುತ್ತೇನೆ. ಕರ್ಣನ ವಿಷಯವಾಗಿ ನಿನ್ನ ಮನಸ್ಸಿನಲ್ಲಿ ಮಹತ್ತರವಾದ ಆತಂಕ ಉಂಟಾಗಿರುವುದು. ಕರ್ಣನಾರೆಂಬುದನ್ನು ನಾನು ತಿಳಿದಿದ್ದೇನೆ. ಅವನ ಗುಣಗಳನ್ನು ಪರಾಕ್ರಮವನ್ನು ನಾನು ಬಲ್ಲೆನು. ಕರ್ಣನು ಸತ್ಯಸಂಧ, ಉತ್ಸಾಹಶಾಲಿ, ಮಹಾವೀರ್ಯವುಳ್ಳವನು, ಮಹಾಪರಾಕ್ರಮಿಯು, ಯುದ್ಧದಲ್ಲಿ ಅಪ್ರತಿಮವಾಗಿ ಹೋರಾಡುವವನು, ಯುದ್ಧ ವಿಶಾರದನು, ಪರಮ ಶ್ಲಾಘ್ಯವಾದ ಧನುಸ್ಸನ್ನು ಹೊಂದಿರುವನು. ಅವನಲ್ಲಿಯೂ ಅನೇಕ ಮಹಾಸ್ತ್ರಗಳಿವೆ. ಮೇಲಾಗಿ ಅವನು ಅತಿ ಸುಂದರನೂ ಆಗಿರುವನು. ಸೂತಪುತ್ರನಾದ ಕರ್ಣನು ಪರಾಕ್ರಮದಲ್ಲಿ ಮಹೇಶ್ವರನ ಮಗನಾದ ಕಾರ್ತಿಕೇಯನಿಗೆ ಸಮಾನನೆಂಬುದನ್ನು ನಾನು ತಿಳಿದಿರುವೆನು. ಅದೇ ರೀತಿಯಲ್ಲಿ ಸ್ಕಂದ ಷಣ್ಮುಖನನ್ನು ಮೀರಿಸುವ ಅರ್ಜುನನ ವೀರ್ಯಾತಿಶಯವನ್ನು ತಿಳಿದವನಾಗಿದ್ದೇನೆ. ಯುದ್ಧರಂಗಕ್ಕೆ ಇಳಿದರೆ ಕರ್ಣನು ಪರಾಕ್ರಮದಲ್ಲಿ ಪಾರ್ಥನ 16ನೇಯ ಒಂದು ಪಾಲಿಗೂ ಸಮನನಾಗುತ್ತಾನೆಂದು ಭಾವಿಸಬೇಡ. 16ರಲ್ಲಿ ಅಂದರೆ 16 ಭಾಗಗಳಲ್ಲಿ ಒಂದು ಭಾಗದಷ್ಟೇ ಕರ್ಣನ ಬಲ ಇರುತ್ತೆ. ಯಾಕಂದರೆ ಅವನಿಗೆ ಶಾಪಗಳು ಇರುತ್ತೆ. ಧರ್ಮಜ, ಅರ್ಜುನನದು ಅಂತಹ ಅದ್ಭುತ ಪರಾಕ್ರಮ. ಆದರೂ ನನ್ನ ಈ ಮಾತಿನಿಂದಲೇ ನಿನ್ನ ಹೃದಯದಲ್ಲಿರುವ ಕರ್ಣನ ಸಂಬಂಧವಾದ ಭಯವು ದೂರವಾಗಲಾರದು. ಕರ್ಣನಿಗೆ ಹೆದರ್ತಾ ಇರ್ತಾನೆ, ನಿದ್ದೆ ಮಾಡಿರಲ್ಲ ಧರ್ಮರಾಜ. ಅರ್ಜುನನು ಸ್ವರ್ಗಲೋಕದಿಂದ ಮನುಷ್ಯ ಲೋಕಕ್ಕೆ ಪ್ರಯಾಣ ಮಾಡಿದ ನಂತರ ನಿನ್ನ ಭಯವನ್ನು ಸಂಪೂರ್ಣವಾಗಿ ದೂರ ಮಾಡುವ ಕಾರ್ಯವನ್ನು ನಾನೇ ಮಾಡುವೆನು. ಇನ್ನೂ ಅದು ಕವಚ ಕುಂಡಲಗಳಿದಾವಲ್ಲ, ಈ ಸಮಯದಲ್ಲಿ ನಿನ್ನ ಕರ್ತವ್ಯವೇನೆಂದರೆ ನೀನು ನಿನ್ನೊಡನಿರುವ ಬ್ರಾಹ್ಮಣರಿಂದೊಡಗೂಡಿ ತೀರ್ಥಯಾತ್ರೆಯನ್ನು ಮಾಡುವವನಾಗು. ತೀರ್ಥಯಾತ್ರೆಗಳ ವಿಷಯದಲ್ಲಿ ಲೋಮಶ ಮಹರ್ಷಿಗಳು ನಿನಗೆ ಯಥೋಚಿತವಾದ ಸಲಹೆಗಳನ್ನು ನೀಡುವರು. ಅವರು ನಿನಗೆ ತಪಸ್ಸಿನ ವಿಷಯವಾಗಿಯೂ ತಪಫಲದ ವಿಷಯವಾಗಿಯೂ ಪ್ರವಚನವನ್ನು ನೀಡುವರು. ಅವರು ಹೇಳುವುದನ್ನು ನೀನು ಶ್ರದ್ಧೆಯಿಂದ ಕೇಳಿ ಅವರು ಹೇಳುವಂತೆ ಮಾಡು. ಧರ್ಮಜ, ಇಂದ್ರನು ನಿನಗೆ ಹೇಳಿ ಕಳುಹಿಸಿರುವ ವಾರ್ತೆಯನ್ನು ಯಥಾವತ್ತಾಗಿ ತಿಳಿಸಿರುವೆನು. ಇನ್ನು ಮುಂದೆ ಅರ್ಜುನನು ನಿನಗೆ ಹೇಳಿರುವ ವಾರ್ತೆಯನ್ನು ಯಥಾವತ್ತಾಗಿ ಹೇಳುವೆನು ಅಂತ ಲೋಮರ್ಷಿ ಅಲ್ಲಿಂದ ನ್ಯೂಸನ್ನು ತಂದಿರ್ತಾನೆ. ಮಿಕ್ಕಿದ್ದು ನಾವು ಇನ್ನೆಲ್ಲ ಋಷಿಗಳ ಚರಿತ್ರೆ ಬರುತ್ತೆ ನಾಳೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.